ಒಂದು ತರಗತಿಗೆ ಸ್ವಾಗತ. ಇವತ್ತು ಗದ್ಯಭಾಗಕ್ಕೆ ಸಂಬಂಧಿಸಿದಂತೆ ಪ್ರಥಮ ಪಿಯುಸಿಯ ಗದ್ಯಭಾಗಕ್ಕೆ ಸಂಬಂಧಿಸಿದಂತೆ ಮೂರನೇ ಒಂದು ಗದ್ಯಭಾಗ ಜ್ಯೋತಿಷ್ಯ ಅರ್ಥಪೂರ್ಣವೋ ಅಥವಾ ಅರ್ಥರಹಿತವೋ, ಡಾಕ್ಟರ್ ಎಚ್ ನರಸಿಂಹಯ್ಯವರು ಬರೆದಿರ್ತಕ್ಕಂಥ ಗದ್ಯಭಾಗ 3 ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ. ಅಂದರೆ ಇಲ್ಲಿ ಜ್ಯೋತಿಷ್ಯ ಅಂತಕ್ಕಂಥದ್ದು ಅರ್ಥಪೂರ್ಣವಾಗಿದೆಯಾ ಇಲ್ಲ ಅರ್ಥರಹಿತವಾಗಿದೆಯಾ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಜ್ಯೋತಿಷ್ಯ ಅಂತಕ್ಕಂಥದ್ದು ಒಳ್ಳೆಯದ ಅಥವಾ ಜ್ಯೋತಿಷ್ಯ ಅಂತಕ್ಕಂಥದ್ದು ಕೆಟ್ಟದ, ಜ್ಯೋತಿಷ್ಯ ಅಂತಕ್ಕಂಥದ್ದನ್ನು ನಂಬಬೇಕಾ ಅಥವಾ ಜ್ಯೋತಿಷ್ಯ ಅಂತಕ್ಕಂಥದ್ದನ್ನು ನಂಬಬಾರ್ದ, ಜ್ಯೋತಿಷ್ಯ ಅಂತಕ್ಕಂಥದ್ದು ಅರ್ಥವನ್ನು ಕೊಡುತ್ತಾ, ಜ್ಯೋತಿಷ್ಯ ಅಂತಕ್ಕಂಥದ್ದು ಅರ್ಥವನ್ನು ಕೊಡೋದಿಲ್ವಾ ಅಂತಕ್ಕಂಥ ಅನೇಕ ಒಂದು ಘಟನೆಗಳ ಬಗ್ಗೆ, ವಿಷಯಗಳ ಬಗ್ಗೆ ತುಂಬ ಕುಲಂಕುಷವಾಗಿ ನಮಗೆ ತಿಳಿಸ್ಕೊಡ್ತಾರೆ ಡಾಕ್ಟರ್ ಎಚ್ ನರಸಿಂಹಯ್ಯನವರು. ಅಂದರೆ ಈ ಎಚ್ ನರಸಿಂಹಯ್ಯನವರ ಪರಿಚಯ ನಮ್ಮ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಈಗಾಗಲೇ ಗೊತ್ತಿದೆ. ನೀವು 10ನೇ ತರಗತಿಯಲ್ಲಿ ಪಠ್ಯಪೋಷಕ ಅಂತಕ್ಕಂಥ ಒಂದು ಭಾಗದಲ್ಲಿ ವಿಜ್ಞಾನ ಮತ್ತು ಸಮಾಜ ಅಂತಕ್ಕಂತಹ ಒಂದು ಪಠ್ಯಪೋಷಕ ಗದ್ಯವನ್ನು ನೀವು ನೋಡ್ತೀರಾ. ಅದನ್ನು ಬರೆದಿರ್ತಕ್ಕಂಥವ್ರು ಈ ಡಾಕ್ಟರ್ ಎಚ್ ನರಸಿಂಹಯ್ಯನವರು. ಅವರೇ ಇದು ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಬನ್ನಿ ವಿದ್ಯಾರ್ಥಿಗಳೇ ನೋಡೋಣ. ಇಲ್ಲಿ ಮೊದಲಿಗೆ ಇಲ್ಲಿ ನೋಡೋದಾದರೆ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಡಾಕ್ಟರ್ ಎಚ್ ನರಸಿಂಹಯ್ಯ. ಅಲ್ಲಿ ಡಾಕ್ಟರ್ ಎಚ್ ನರಸಿಂಹಯ್ಯ 1921 ರಿಂದ 2005. ಡಾಕ್ಟರ್ ಎಚ್ ನರಸಿಂಹಯ್ಯನವರು HN ಎಂದೇ ಚಿರಪರಿಚಿತರು. ಗಾಂಧಿವಾದಿ, ವಿಚಾರವಾದಿ, ಸ್ವತಂತ್ರ ಹೋರಾಟಗಾರರು ಆಗಿದ್ದ ಇವರು ಗಾಂಧಿವಾದಿ, ವಿಚಾರವಾದಿ, ಸ್ವತಂತ್ರ ಹೋರಾಟಗಾರರಾಗಿದ್ದಂತಹ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಮೂಲತಃ ವಿಜ್ಞಾನ ಕ್ಷೇತ್ರದವರು, ಅಂದರೆ ವಿಜ್ಞಾನ ಕ್ಷೇತ್ರದಿಂದ ಬಂದಂಥವರು. ಇವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಹೊಸೂರಿನ ಕಡುಬಡತನದ ಕುಟುಂಬದಲ್ಲಿ ಜನಿಸಿದರು. ಇವರು ಯಾರೂ ಅಲ್ಲ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಅಂತಕ್ಕಂತಹ ಹೊಸೂರಿನ ಒಂದು ತುಂಬ ಕಡುಬಡತನದಲ್ಲಿ ಜನಿಸಿದಂಥವರು. ನ್ಯಾಷನಲ್ ಕಾಲೇಜ್ ಅಂದರೆ ನ್ಯಾಷನಲ್ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ಇವರು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರು. ಅಂದರೆ ಇಲ್ಲಿ ನ್ಯಾಷನಲ್ ಕಾಲೇಜ್ ಅಂತ ಕರಿತೀವಿ. ಎಲ್ಲೆಲ್ಲಿ ನ್ಯಾಷನಲ್ ಕಾಲೇಜುಗಳಿದೆಯೋ ಆ ಎಲ್ಲ ನ್ಯಾಷನಲ್ ಕಾಲೇಜುಗಳಿಗೆ ಕಟ್ಟಿ ಬೆಳೆಸಿದಂಥವರು ಯಾರಪ್ಪ ಅಂತಂದರೆ ಡಾಕ್ಟರ್ ಎಚ್ ನರಸಿಂಹಯ್ಯನವರು. ನಮ್ಮ ಬಾಗೇಪಲ್ಲಿಯಲ್ಲೂ ಸಹ ಇದೆ ನ್ಯಾಷನಲ್ ಕಾಲೇಜ್ ಅಂತಕ್ಕಂಥದ್ದು. ಇಂತಹ ಇವರು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರು. ಅಧ್ಯಯನ ಮತ್ತು ಆಡಳಿತಗಳೆರಡರಲ್ಲೂ ಹೆಸರು ಗಳಿಸಿದ್ರು. ವೈಜ್ಞಾನಿಕ ಮತ್ತು ವೈಚಾರಿಕ ಮನೋಧರ್ಮವನ್ನು ಎತ್ತಿ ಹಿಡಿಯುತ್ತಾ ಬಂದವರು. ತೆರೆದ ಮನ ಇವರ ಪ್ರಬಂಧ ಸಂಕಲನ, ಹೋರಾಟದ ಹಾದಿ ಇವರ ಒಂದು ಆತ್ಮಕಥೆಯಾಗಿದೆ. ಇಲ್ಲಿ ಜ್ಯೋತಿಷ್ಯ ಅಂತಕ್ಕಂಥದ್ದು ವಿಜ್ಞಾನವಾಗಿ ಉಳಿಯಬೇಕಾದರೆ, ಗಮನಿಸಿ, ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ವಿಜ್ಞಾನವಾಗಿ ಉಳಿಯಬೇಕಾದ್ರೆ ಅದಕ್ಕೆ ಆಧಾರ, ಪ್ರಯೋಗ ಮತ್ತು ತರ್ಕಗಳ ಮೊಸೆಯಲ್ಲಿ ಗದ್ದು ಬರಬೇಕಾಗುತ್ತದೆ. ಅಂದರೆ ಒಂದು ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ವಿಜ್ಞಾನ ಅನ್ಸ್ಕೋಬೇಕಾದ್ರೆ ಅದಕ್ಕೆ ಆಧಾರ ಅಂತಕ್ಕಂಥದ್ದು ಇರಬೇಕು, ಆಧಾರ ಅಂತಕ್ಕಂಥದ್ದು ಇರಬೇಕು. ಇದು ಯಾವ ರೀತಿ ಬಂತು, ಯಾವ ರೀತಿ ಹೋಯಿತು ಅಂತಕ್ಕಂಥದ್ದು, ಇದು ಯಾವ ರೀತಿ ಪ್ರಸಿದ್ಧಿ ಅಂತಕ್ಕಂಥದ್ದು ಒಂದು ಆಧಾರ ಅಂತಕ್ಕಂಥದ್ದು ಇರಬೇಕು. ಅದರ ಜೊತೆಗೆ ಪ್ರಯೋಗ ಅಂದರೆ ಒಂದು ವಿಜ್ಞಾನ ಅಂತಕ್ಕಂಥದ್ದು ಅದು ನಿಜಾನ ಸುಳ್ಳ ಅನ್ಬೇಕಾದ್ರೆ ಎಷ್ಟು ಪ್ರಯೋಗಗಳನ್ನು ಅಲ್ಲಿ ನಡೆಸಬೇಕಾಗುತ್ತೆ ಅಂತ. ನೀವು ಇತ್ತೀಚಿನ ದಿನಗಳನ್ನು ನೋಡ್ತೀರಾ. ಈ ಕೊರೋನಾ ಮಹಾಮಾರಿಗೆ ನಾವು ಲಸಿಕೆ ಕಂಡುಹಿಡಿದೀವಿ ಅಂತ ಹೇಳ್ಬಿಟ್ಟು 1 ವರ್ಷದಿಂದ ಕಂಡು ಹಿಡಿತಾನೇ ಇದ್ದಾರೆ. ಇದುವರೆಗೂ ಸಹ ಲಸಿಕೆ ಅಂತಕ್ಕಂಥದ್ದು ಸಿಕ್ಕಿಲ್ಲ. ಅಂದರೆ ಯಾವುದೇ ದೇಶ ಅಂತಕ್ಕಂಥದ್ದು ಆ ಒಂದು ಲಸಿಕೆಯನ್ನು ಕಂಡುಹಿಡಿದು ಯಶಸ್ವಿಯನ್ನು ಸಾಧಿಸಬೇಕಾದ್ರೆ ಪ್ರಯೋಗಗಳಲ್ಲಿ ಅದು ಗೆದ್ದು ಬರಬೇಕಾಗುತ್ತೆ. ಹಾಗಿದ್ದರೆ ಮಾತ್ರ ಅದನ್ನು ನಾವು ವಿಜ್ಞಾನ ಅಂತ ನಂಬೋದಕ್ಕೆ ಸಾಧ್ಯ ಅಂತ. ಅದನ್ನೇ ಮತ್ತು ತರ್ಕಗಳ ಅಂತಂದರೆ ಯಾವುದೇ ಒಂದು ತರ್ಕ ಅಂತಕ್ಕಂಥದ್ದು ತರ್ಕಶಾಸ್ತ್ರಗಳಲ್ಲಿ, ಅದು ಮೊಸೆಕೆಗಳಲ್ಲಿ ಅಂದರೆ ತರ್ಕಶಾಸ್ತ್ರದ ವಿಚಾರಗಳಲ್ಲಿ ಅದು ಗೆದ್ದು ಬರಬೇಕಾಗುತ್ತದೆ ಅಂತ ಹೇಳ್ತಾನೆ. ಹಾಗಿಲ್ದಿದ್ರೆ ಅದನ್ನು ವಿಜ್ಞಾನವೆಂದು ಒಪ್ಪಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಒಂದು ವಿಜ್ಞಾನ ಅಂತ ಅನ್ಸ್ಕೋಬೇಕಾದ್ರೆ ಅದಕ್ಕೆ ಆಧಾರ ಅಂತಕ್ಕಂಥದ್ದು ಇರಬೇಕು, ಪ್ರಯೋಗಗಳಲ್ಲಿ ಗೆದ್ದು ಬರಬೇಕು. ಅದರ ಜೊತೆಗೆ ಅನೇಕ ಒಂದು ತರ್ಕಶಾಸ್ತ್ರಗಳ ವಿಚಾರಗಳಲ್ಲಿ ಅದು ಗೆದ್ದು ಬರಬೇಕಾಗುತ್ತದೆ. ಹಾಗೆ ಎಲ್ಲದಿದ್ದರೆ ಅದನ್ನು ನಾವು ವಿಜ್ಞಾನವೆಂದು ಪರಿಗಣಿಸೋದಕ್ಕೆ ಸಾಧ್ಯವಿಲ್ಲ ಅಥವಾ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಭವಿಷ್ಯದ ಹಿಂದೆ ಬಿದ್ದ ಜನರು ಸುಳ್ಳು ಮಾಹಿತಿಗಳಿಂದ ಮೋಸವಾಗುವುದು ಸರ್ವೇ ಸಾಮಾನ್ಯವಾಗಿದೆ. ಅಂದರೆ ಭವಿಷ್ಯದ ಹಿಂದೆ ಬಿದ್ದಂತಹ ಜನರು ಇವತ್ತು ಸುಳ್ಳು ಮಾಹಿತಿಗಳು, ಇಲ್ಲ ಸಲ್ಲದಂತಹ ಒಂದು ಸುಳ್ಳು ಮಾಹಿತಿಗಳಿಂದ ಇವತ್ತು ಮೋಸ ಹೋಗ್ತಕ್ಕಂಥವರೇ ಹೆಚ್ಚು ಜನರು. ಇದು ನಮ್ಮಲ್ಲಿ ಇವತ್ತು ಸರ್ವಸಾಮಾನ್ಯವಾಗಿಬಿಟ್ಟಿದೆ.
ಅಂದ್ರೆ ಅಲ್ಲಿ ಗಮನಿಸ್ತಾರೆ ನೋಡಿ, ಹೇಳ್ತಾರೆ ಒಂದು ಮಾತು, ಪ್ರಶ್ನಿಸದೆ ಒಪ್ಪಿಕೊಳ್ಳುವುದು ಸಮಂಜಸವಲ್ಲ. ಅಂದ್ರೆ ಇದು ನಾವು ಯಾವುದೇ ಆಗಲಿ ಪ್ರಶ್ನಿಸದೆ ಒಪ್ಪಿಕೊಳ್ಳುವಂಥದ್ದು ಸಮಂಜಸವಲ್ಲ ಅಂತ ಹೇಳ್ತಾನೆ. ನಿಮಗೆ DTPC ಹೋಗ್ಬೇಕಾದ್ರೆ ಬದುಕನ್ನು ಪ್ರೀತಿಸಂತ ಅಂತ ಅದರಲ್ಲಿ ಬರ್ತದೆ. ಯಾವುದೇ ಒಂದು ವಿಚಾರವನ್ನಾಗಲಿ ನಾವು ಪ್ರಶ್ನೆನ ಮಾಡಬೇಕು. ಅಂದರೆ ಪ್ರಶ್ನೆಯನ್ನ ಕೇಳೋದೇ ವಿಜ್ಞಾನದ ಮೊದಲ ಸಿದ್ಧಾಂತ ಅಂತ. ಅಂದರೆ ಪ್ರಶ್ನೆಯನ್ನ ಕೇಳಬೇಕಾ ಅಂತಕ್ಕಂಥದ್ದು, ಪ್ರಶ್ನೆಯನ್ನ ಕೇಳದೆ ಒಪ್ಕೊಳ್ತಕ್ಕಂಥದ್ದು ಸಮಂಜಸವಲ್ಲ ಅಂತ. ಈಗ ಯಾವುದೇ ಒಂದು ವಿಚಾರ ಆಗಲಿ ಅದು ಹೇಗೆ ಬಂತು, ಹೇಗೆ ಆಯಿತು ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡ್ತೀವಿ, ಯಾವುದು ವಿಜ್ಞಾನ ಅನ್ಬೇಕಾದ್ರೆ ಅದನ್ನೇ ಇಲ್ಲಿ ಹೇಳ್ತೀವಿ. ಪ್ರಶ್ನಿಸದೆ ಒಪ್ಪಿಕೊಳ್ಳುವುದು ಸಮಂಜಸವಲ್ಲ. ವೈಚಾರಿಕ ಪ್ರಜ್ಞೆ ಬೆಳೆಸ್ಕೊಳ್ಳೋದು ಬಹುಮುಖ್ಯ. ಜ್ಯೋತಿಷ್ಯದ ಹಿಂದೆ ಹೋಗಿ ಬದುಕನ್ನು ಹಾಳು ಮಾಡಿಕೊಳ್ಳದಿರುವುದು ಬುದ್ಧಿವಂತಿಕೆಯ ಲಕ್ಷಣ. ಅಂದರೆ ಜ್ಯೋತಿಷ್ಯದ ಹಿಂದೆ ಹೋಗಿ ನಮ್ಮ ಬದುಕನ್ನು ಹಾಳು ಮಾಡಿಕೊಳ್ತಕ್ಕಂಥದ್ದು ಬುದ್ಧಿವಂತಿಕೆಯ ಲಕ್ಷಣ ಅಂತ ಹೇಳ್ತಾರೆ. ಕೆಲವರು ಜ್ಯೋತಿಷ್ಯವನ್ನೇ ನಂಬಿ ಆ ಜ್ಯೋತಿಷ್ಯಗಳ ಒಂದು ದಾರಿಯಲ್ಲೇ ಮುನ್ನಡೆತಾ ಹೋಗ್ತಾರೆ. ಇವರು ಕೆಲವೊಂದು ಸಂದರ್ಭಗಳಲ್ಲಿ ಪಶ್ಚಾತ್ತಾಪಕ್ಕೆ ಸಿಲುಕಾಕೊಳ್ತಾರೆ. ಅಂದರೆ ನಮ್ಮ ಭವಿಷ್ಯವನ್ನು ತಿಳಿಬೇಕು ಅಂತಕ್ಕಂಥದ್ದು ತಪ್ಪಲ್ಲ, ಆದರೆ ಭವಿಷ್ಯ ಅಂತಕ್ಕಂಥದ್ದು ತಿಳಿಯೋದು ಅಸಾಧ್ಯ. ನಮ್ಮ ಭವಿಷ್ಯವನ್ನು ನಾವು ತಿಳಿಯೋ ಹಾಗಿದ್ದಿದ್ರೆ ನಾವು ಯಾವ ರೀತಿ ಇರ್ಬೋದಾಗಿತ್ತು ಅಂತಕ್ಕಂಥದ್ದು ನಾವು ತಿಳಿಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಜ್ಯೋತಿಷ್ಯದ ಹಿಂದೆ ಹೋಗಿ ನಮ್ಮ ಬದುಕನ್ನು ಹಾಳು ಮಾಡಿಕೊಳ್ಳದೆ ಇರತಕ್ಕಂಥದ್ದು ಬುದ್ಧಿವಂತಿಕೆಯ ಲಕ್ಷಣ ಅಂತ ಹೇಳ್ತಾನೆ. ಭವಿಷ್ಯವನ್ನು ತಿಳಿದುಕೊಳ್ಳಬೇಕೆಂಬ ಕುತೂಹಲ ಯಾರನ್ನೂ ಬಿಟ್ಟಿಲ್ಲ. ಅದನ್ನು ತಿಳಿಯುವುದು ಅಸಾಧ್ಯವೆಂದು ಎಲ್ಲರಿಗೂ ಗೊತ್ತಿದೆ. ಇದು ಬಹಳ ಒಳ್ಳೆಯ ವಿಚಾರ. ಭವಿಷ್ಯ ಅಂತಕ್ಕಂಥದ್ದು ತಿಳಿದುಕೊಳ್ಳಬೇಕೆಂಬ ಕುತೂಹಲ ಅಂತಕ್ಕಂಥದ್ದು ಯಾರನ್ನೂ ಬಿಟ್ಟಿಲ್ಲ. ಇವತ್ತು ತನ್ನ ಭವಿಷ್ಯ ಅಂತಕ್ಕಂಥದ್ದು ಹೇಗಿದೆ ಅಂತಕ್ಕಂಥದ್ದು ತಿಳ್ಕೋಬೇಕು ಅಂತಕ್ಕಂಥ ಕುತೂಹಲ, ಆಸೆ ಅಂತಕ್ಕಂಥದ್ದು ಎಲ್ಲರಿಗೂ ಇರುತ್ತೆ. ಆದರೆ ಅದನ್ನು ತಿಳಿಯುವಂಥದ್ದು ತುಂಬ ಅಸಾಧ್ಯ ಅಂತ ಎಲ್ಲರಿಗೂ ಗೊತ್ತಿದೆ. ಭವಿಷ್ಯ ತಿಳ್ಕೊಳ್ಬೇಕು ಅಂತಕ್ಕಂಥದ್ದು ಎಲ್ಲರಿಗೂ ಸಹ ಆಸೆ ಇರುತ್ತೆ. ಆದರೆ ಆ ಭವಿಷ್ಯವನ್ನು ತಿಳಿಯೋದು ಆಗಲ್ಲ, ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಸಹ ಎಲ್ಲರಿಗೆ ಗೊತ್ತಿದೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವರು ಸಾಮಾನ್ಯರನ್ನು ಎದುರಿಸಿ ವಂಚಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗುವುದು ದುರಂತ. ಇದನ್ನೇ ಬಂಡವಾಳ ಮಾಡಿಕೊಂಡಿರ್ತಕ್ಕಂಥ ಕೆಲವರು ಸಾಮಾನ್ಯರನ್ನು ಎದುರಿಸಿ ವಂಚನೆ ಮಾಡ್ತಕ್ಕಂಥ, ಮೋಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಗತವಾಗಿರ್ತಕ್ಕಂಥದ್ದು ದುರಂತ ಅಂತ ಹೇಳ್ತೀವಿ. ಅಂದರೆ ಇವತ್ತು ನೀವು ನೋಡ್ತೀರಾ ಅಲ್ಲಲ್ಲಿ ಈ ಜ್ಯೋತಿಷ್ಯದ ಒಂದು ಬೋರ್ಡ್ಗಳನ್ನು ಹಾಕ್ಕೊಂಡು ಎಲ್ಲ ಬನ್ನಿ ನಿಮಗೆ ಸಾಲಬಾಧೆಯೇ ಅಥವಾ ವಿದ್ಯಾಭ್ಯಾಸದ ತೊಂದರೆಯೇ ಅಥವಾ ನಿಮಗೆ ವಶೀಕರಣದ ಬಾಧೆಯೇ, ಬನ್ನಿ 99994545 ಬನ್ನಿ ಅಂತ ಹೇಳ್ಬಿಟ್ಟು ಅಲ್ಲಲ್ಲಿ ನಿಮಗೆ ಸಹ ಟಿವಿಗಳಲ್ಲಿ ಸಹ ನೀವು ನೋಡ್ತಾ ಇರಬೇಕಾದ್ರೆ, ಮೂವಿ ನೋಡ್ತಾ ಇರಬೇಕಾದ್ರೆ ಮಧ್ಯದಲ್ಲೇ ಬರ್ತಾ ಇರುತ್ತೆ 9945 ವಶೀಕರಣ ಸಾಧ್ಯವೇ, ನಿಮಗೆ ಏನಾದರೂ ಕಷ್ಟ ಸುಖಗಳಾಗಿದೆಯೇ, ಬನ್ನಿ ಪರಿಹಾರ ಮಾಡ್ಕೊಳ್ಳಿ, ಪಂಡಿತ್ ಜವಾಹರ್ಲಾಲ್ ನೆಹರು ಬನ್ನಿ ಅಂತ ಹೇಳ್ಬಿಟ್ಟು ನೀವು ನೋಡ್ತೀರಾ. ಅನೇಕ ಒಂದು ಇವನ್ನ ನೋಡ್ತೀರಾ. ಅಂದರೆ ಇದನ್ನೇ ಕೆಲವರು ಬಂಡವಾಳ ಅಂತಂದರೆ ದುಡ್ಡಿಗಾಗಿ ಜನರಿಗೆ ಇಲ್ಲಸಲ್ಲದಂತಹ ಒಂದು ವಿಚಾರಗಳನ್ನು ಹೇಳಿ ವಂಚನೆ ಮಾಡಿ ಮೋಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಗತರಾಗಿರ್ತಕ್ಕಂಥ ದುರಂತದ ಒಂದು ಸಂಗತಿ ಅಂತ ಹೇಳ್ತೀವಿ. ಅದನ್ನೇ ಇಲ್ಲಿ ಹೇಳ್ತಾರೆ. ನಿಜವಾಗಿಯೂ ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ತಿಳ್ಕೊಳ್ಬೇಕು ಅಂತಕ್ಕಂಥ ಕುತೂಹಲ ಎಲ್ಲರಿಗೂ ಇರುತ್ತೆ. ಆದರೆ ಅದನ್ನು ತಿಳಿಯುವಂಥದ್ದು ಅಸಾಧ್ಯ ಅಂತ ಎಲ್ಲರಿಗೂ ಗೊತ್ತಿದೆ. ಮತ್ತೆ ಯಾಕೆ ನಾವು ಆ ಭವಿಷ್ಯ ಹತ್ರ ತಿಳ್ಕೊಳ್ಳೋದಕ್ಕೆ ಹೋಗಬೇಕು ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಭವಿಷ್ಯದ ಆಧಾರದ ಮೇಲೆ ಬದುಕು ನಡೆಯುವುದಿಲ್ಲ. ಭವಿಷ್ಯದ ಆಧಾರದ ಮೇಲೆ ಬದುಕು ಅಂತಕ್ಕಂಥದ್ದು ನಡೆಯುವುದಿಲ್ಲ, ನಿರ್ಧಾರವಾಗುವುದು ಸಹ ಇಲ್ಲ. ಭವಿಷ್ಯಕಾರರ ಮಾತಿನಂತೆ ಯಾವುದೂ ನಿರ್ಧಾರವಾಗುವುದಿಲ್ಲ. ಜ್ಯೋತಿಷ್ಯವನ್ನು ಹೇಳುವಂತಹ ಭವಿಷ್ಯಕಾರರ ಮಾತಿನಂತೆ ಯಾವುದೂ ಸಹ ನಿರ್ಧಾರವಾಗುವುದಿಲ್ಲ. ಜೀವನ ಹೇಗಿರುತ್ತದೋ ಹಾಗೆ ಸ್ವೀಕರಿಸುವುದು ಬುದ್ಧಿವಂತರ ಲಕ್ಷಣ. ಜೀವನ ಅಂತಕ್ಕಂಥದ್ದು ಹೇಗಿರುತ್ತೋ ಹಾಗೆ ನಡ್ಕೊಂಡು ಹೋಗ್ತಕ್ಕಂಥದ್ದು ಬುದ್ಧಿವಂತರ ಲಕ್ಷಣ ಅಂತಕ್ಕಂಥದ್ದು. ಕೆಲವರು ಕೈಕೊಟ್ಟು ಗಿಳಿಪಾಠವನ್ನು ಕೇಳ್ತಕ್ಕಂಥದ್ದು, ಜ್ಯೋತಿಷ್ಯವನ್ನು ಕೇಳ್ತಕ್ಕಂಥದ್ದು, ಇವೆಲ್ಲ ಟೊಳ್ಳು ಅಂತಕ್ಕಂಥದ್ದು. ಅಂತಂದರೆ ಇವೆಲ್ಲ ಮಾಡದೇ ಇರತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದು ಇದು ಬುದ್ಧಿವಂತರ ಲಕ್ಷಣ ಅಂತ ಹೇಳಿ ಹೇಳ್ತಾರೆ ಚಂದ್ರಸಂ ಐನವರು. ನೋಡಿ ಇಲ್ಲಿ ಗಮನಿಸಿ, ಅಲ್ಲಿಂದ ನಾವು ಇದನ್ನು ಮುಂದುವರಿಯೋದಿದ್ರೆ ನೋಡಿ ಗಮನಿಸಿ. ಪ್ರಕೃತಿಯ ಘಟನೆಗಳು ಆದಿಮಾನವನಿಗೆ ಭಯಭಕ್ತಿಯನ್ನುಂಟು ಮಾಡಿದ್ದು ಅವನ ಬಹುಪಾಲು ನಂಬಿಕೆಗಳು ಈ ಹಿನ್ನೆಲೆಯಲ್ಲಿಯೇ ರೂಪುಗೊಂಡವು. ಅದರಲ್ಲಿ ಜ್ಯೋತಿಷ್ಯ ಅಂತಕ್ಕಂಥದ್ದು ಎಲ್ಲಿಂದ ಅಂತಕ್ಕಂಥದ್ದು ಉಗಮವಾಯಿತು, ಯಾವ ರೀತಿ ಅದು ರೂಪುಗೊಳ್ತು ಅಂತಕ್ಕಂಥ ನೋಡೋದಾದರೆ, ಪ್ರಕೃತಿಯ ಘಟನೆಗಳು ಆದಿಮಾನವನಿಗೆ ಭಯಭಕ್ತಿಯನ್ನುಂಟು ಮಾಡಿದ್ದು. ಅಂದರೆ ಇಲ್ಲಿ ಜ್ಯೋತಿಷ್ಯ ಅಂತಕ್ಕಂಥದ್ದು ಎಲ್ಲಿಂದ ಉದ್ಭವ ಆಯಿತು, ಯಾವ ರೀತಿ ಅದು ಉಗಮಗೊಳ್ತು ಅಂತಕ್ಕಂಥ ನೋಡೋದಾದರೆ, ಪ್ರಕೃತಿಯ ಘಟನೆಗಳು ಆದಿಮಾನವನಿಗೆ
ಭಯಭಕ್ತಿಯನ್ನು ಉಂಟು ಮಾಡಿದ್ದು ಅವನ ಬಹುಪಾಲು ನಂಬಿಕೆಗಳು ಈ ನೆಲೆಯಲ್ಲೇ ರೂಪುಗೊಂಡವು ಅಂತ ಇಲ್ಲಿ ಎಚ್ ನರಸಿಂಹಯ್ಯನವರು ಹೇಳ್ತಾ ಇದ್ದಾರೆ. ಅಂದರೆ ಮನುಷ್ಯ ಮೊದಲು ಇಲ್ಲಿ ಆದಿಮಾನವ ಅಂತಕ್ಕಂಥವನು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದ. ಯಾವುದೇ ರೀತಿ ಮಠ ಅಂತಕ್ಕಂಥದ್ದು ಇರಲಿಲ್ಲ. ಕಾಡಿನಲ್ಲಿ ಮರಗಳ ಕೆಳಗೆ ಆ ಬೆಟ್ಟ ಗುಡ್ಡಗಳಲ್ಲೇ ವಾಸ ಮಾಡ್ತಾ ಇದ್ದಂತಹ ವ್ಯಕ್ತಿ ಯಾರಂತಂದ್ರೆ ಈ ಆದಿಮಾನವ. ಅಂತಹ ಸಂದರ್ಭದಲ್ಲಿ ಪ್ರಕೃತಿಯ ಘಟನೆಗಳು ಈ ಆದಿಮಾನವನಿಗೆ ಸಾಕಷ್ಟು ಭಯಭಕ್ತಿಯನ್ನು ಉಂಟು ಮಾಡಿದ್ದು ಅವನ ಬಹುಪಾಲು ನಂಬಿಕೆಗಳಂತಕ್ಕಂಥದ್ದು ಇಲ್ಲಿಂದಲೇ ರೂಪುಗೊಂಡಿರಬೇಕು ಅಂತ ಎಲ್ಲ ಹೇಳ್ತಾರೆ. ಯಾವುವು? ಆ ಮಿಂಚು ಗುಡುಗುಗಳು ಅವನಿಗೆ ಸಾಕಷ್ಟು ಭಯವನ್ನು ಉಂಟು ಮಾಡಿರಬೇಕು ಅಂತ ಹೇಳ್ತಾನೆ. ಈ ಮಿಂಚು ಗುಡುಗುಗಳು ಅವನಿಗೆ ಸಾಕಷ್ಟು ಭಯವನ್ನ ಉಂಟು ಮಾಡಿರಬೇಕು. ಮಧ್ಯಾಹ್ನದಲ್ಲಿ ಗ್ರಹಣ ನಡೆದಾಗ ಕತ್ತಲು ಸಿಕ್ಕಿದ್ದು ಎಂಥ ಧೈರ್ಯಶಾಲಿಯಾದ ಆದಿಮಾನವನಿಗೂ ನಡುಕ ಉಂಟು ಮಾಡಿರಬೇಕು. ಅಂದರೆ ಈ ಮಿಂಚು ಮತ್ತು ಗ್ರಹಣಗಳು, ಈ ಮಿಂಚು ಮತ್ತು ಗುಡುಗುಗಳು ಅಂತಕ್ಕಂಥ ಅವನಿಗೆ ಸಾಕಷ್ಟು ಭಯವನ್ನು ಉಂಟು ಮಾಡಿರಬೇಕು. ಈ ಮಧ್ಯಾಹ್ನದಲ್ಲಿ ಗ್ರಹಣ ನಡೆದಾಗ ಕತ್ತಲು ಮುಸುಕಿದ್ದು ನೋಡಿ. ಈ ಮಧ್ಯಾಹ್ನದ ಒಂದು ಸಮಯದಲ್ಲಿ ಗ್ರಹಣ ಅಂತಕ್ಕಂಥ ನಡೆದಾಗ ಕತ್ತಲು ಅಂತಕ್ಕಂಥದ್ದು ಆವರಿಸಿಬಿಡುತ್ತೆ. ಈ ಕತ್ತಲು ಆವರಿಸಿಕೊಂಡಂತಹ ಸಂದರ್ಭದಲ್ಲಿ ಎಂಥ ಧೈರ್ಯಶಾಲಿಯಾದಂತಹ ಆದಿಮಾನವರಿಗೂ ಸಹ ಇದು ನಡುಕ ಅಥವಾ ಭಯವನ್ನ ಉಂಟು ಮಾಡಿರಬೇಕು. ಭೂಕಂಪವು ಅವನಿಗೆ ಹೆಚ್ಚಿನ ದಿಗಲನ್ನು ತಂದಿರಬೇಕು. ಭೂಕಂಪ ಅಂತಕ್ಕಂಥದ್ದು ಅವನಿಗೆ ಇನ್ನೂ ಹೆಚ್ಚು ಭಯ ಅಂತಕ್ಕಂಥದ್ದು, ದುಃಖ ಅಂತಕ್ಕಂಥದ್ದು ಉಂಟು ಮಾಡಿರಬೇಕು. ಕನಸು, ರೋಗ, ಸಾವು ಇವೆಲ್ಲ ಅವನಿಗೆ ರಹಸ್ಯಗಳಾಗಿರಬೇಕು. ಸೊ ಈ ಕನಸು ಅಂತಕ್ಕಂಥ ಹೇಗೆ ಬರುತ್ತೆ, ರೋಗ ಅಂತಕ್ಕಂಥದ್ದು ಹೇಗೆ ಬರುತ್ತೆ, ಈ ಸಾವು ಅಂತಕ್ಕಂಥದ್ದು ಹೇಗೆ ಉದ್ಭವ ಆಗುತ್ತೆ ಅಂತಕ್ಕಂಥದ್ದು ಅವನಿಗೆ ರಹಸ್ಯಗಳಾಗಿರಬೇಕು. ಅವನ ಬಹುಪಾಲು ನಂಬಿಕೆಗಳು ಅಂತಕ್ಕಂಥದ್ದು ಈ ಪ್ರಕೃತಿಯ ಘಟನೆಗಳಂತಕ್ಕಂಥದ್ದು ಆದಿಮಾನವನಿಗೆ ಭಯ ಭಕ್ತಿಯನ್ನು ಉಂಟು ಮಾಡಿದ್ದು ಅವನ ಬಹುಪಾಲು ನಂಬಿಕೆಗಳಂತಕ್ಕಂಥದ್ದು ಇಲ್ಲಿಂದಲೇ ರೂಪುಗೊಂಡಿರಬೇಕು. ಯಾಕೆಂದ್ರೆ ಈ ಮಿಂಚು ಗುಡುಗು ಅವನಿಗೆ ಸಾಕಷ್ಟು ಭಯ ಉಂಟು ಮಾಡಿರಬೇಕು. ಮತ್ತು ಮಧ್ಯಾಹ್ನದಲ್ಲಿ ಗ್ರಹಣ ಅಂತಕ್ಕಂಥ ನಡೆದಾಗ ಕತ್ತಲು ಅಂತಕ್ಕಂಥದ್ದು ಆವರಿಸಿಬಿಟ್ಟು ಎಂತಹ ಒಂದು ಧೈರ್ಯಶಾಲಿಯಾಗಿರ್ತಕ್ಕಂತಹ ಆದಿಮಾನವನಿಗೂ ಸಹ ಇದು ನಡುಕ ಅಥವಾ ಭಯವನ್ನು ಉಂಟು ಮಾಡಿರಬೇಕು. ಹಾಗಾಗಿ ಇವನಿಗೆ ಭೂಕಂಪ ಅಂತಕ್ಕಂಥದ್ದು ಹೆಚ್ಚು ಭಯ ಅಂತಕ್ಕಂಥದ್ದು ತಂದಿರಬೇಕು. ಕನಸು, ರೋಗ ಮತ್ತು ಸಾವು ಇವುಗಳು ಅವನಿಗೆ ರಹಸ್ಯವಾಗಿರಬೇಕು. ಅದಕ್ಕಾಗಿ ಇಲ್ಲಿಂದಲೇ ಆ ಜ್ಯೋತಿಷ್ಯ ಅಂತಕ್ಕಂಥದ್ದು ರೂಪುಗೊಂಡಿರಬೇಕು ಅಂತ ಇಲ್ಲಿ ಹೇಳ್ತಾರೆ ಎಚ್ ನರಸಿಂಹಯ್ಯನವರು. ನೋಡಿ, ಪ್ರಾಚೀನ ಜ್ಯೋತಿಷ್ಯದ ಉಗಮವು ಖಗೋಳ ಶಾಸ್ತ್ರದಲ್ಲಿ ಕಂಡುಬರುತ್ತದೆ. ಪ್ರಾಚೀನ ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ಪ್ರಾಚೀನ ಜ್ಯೋತಿಷ್ಯದ ಉಗಮವು ಅಂತಕ್ಕಂಥದ್ದು ಇಲ್ಲಿ ಖಗೋಳ ಶಾಸ್ತ್ರದಲ್ಲಿ ಕಂಡುಬರುತ್ತೆ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಖಗೋಳ ಅಂತಂದಲ್ಲಿ ನಕ್ಷತ್ರ ಗ್ರಹಗಳನ್ನ ಒಳಗೊಂಡಂತಹ ಒಂದು ಆಕಾಶ ಮಂಡಲ, ನಕ್ಷತ್ರ ಗ್ರಹಗಳನ್ನು ಒಳಗೊಂಡಂತಹ ಒಂದು ಆಕಾಶ ಮಂಡಲಕ್ಕೆ ನಾವು ಖಗೋಳ ಅಂತ ಕರಿತೀವಿ. ಈ ಪ್ರಾಚೀನ ಜ್ಯೋತಿಷ್ಯದ ಉಗಮನೂ ಸಹ ಈ ಖಗೋಳ ಶಾಸ್ತ್ರದಲ್ಲಿ ಕಂಡುಬರುತ್ತದೆ. ಯಾಕೆಂತಂದ್ರೆ ಆ ಗ್ರಹ ನಕ್ಷತ್ರಗಳನ್ನ ಒಳಗೊಂಡಂತಹ ಒಂದು ಆಕಾಶ ಮಂಡಲ ಆಗಿದೆ ಯಾವುದು ಈ ಖಗೋಳ ಅಂತಕ್ಕಂಥದ್ದು. ಸೊ ಇಲ್ಲಿ ಒಂದಂಕದ ಪ್ರಶ್ನೆ ಕೇಳ್ತಾನೆ ವಿದ್ಯಾರ್ಥಿಗಳೇ, ಪ್ರಾಚೀನ ಜ್ಯೋತಿಷ್ಯದ ಉಗಮ ಎಲ್ಲಿ ಕಂಡುಬರುತ್ತದೆ ಅಂತ ಕೇಳ್ತಾನೆ. ಜ್ಯೋತಿಷ್ಯದ ಉಗಮ ಖಗೋಳ ಶಾಸ್ತ್ರದಲ್ಲಿ ಕಂಡುಬರುತ್ತದೆ. ಒಂದು ಅಂಕದ ಪ್ರಶ್ನೆ ಕೇಳ್ತಾನೆ ಇದು. ಜ್ಯೋತಿಷ್ಯದ ಉಗಮವು ಎಲ್ಲಿ ಕಂಡುಬರುತ್ತೆ ಅಂತಂದ್ರೆ ಜ್ಯೋತಿಷ್ಯದ ಉಗಮ ಅಂತಕ್ಕಂಥದ್ದು ಖಗೋಳ ಶಾಸ್ತ್ರದಲ್ಲಿ ಕಂಡುಬರುತ್ತದೆ. ಖಗೋಳ ಶಾಸ್ತ್ರವು ಒಂದು ವಿಜ್ಞಾನವಾದ್ರಿಂದ ಅದು ಬೆಳೆಯುತ್ತಾ ಬಂದಿದೆ. ಖಗೋಳ ಶಾಸ್ತ್ರ ಅಂತಕ್ಕಂಥದ್ದು ಒಂದು ವಿಜ್ಞಾನ ಆಗಿರೋದ್ರಿಂದ ಅದು ಬೆಳೆಯುತ್ತಾ ಬಂದಿದೆ, ಅಭಿವೃದ್ಧಿ ಆಗ್ತಾ ಬಂದಿದೆ. ವಿಜ್ಞಾನದ ಎಲ್ಲಾ ಪ್ರಯೋಗಗಳು ತಾತ್ಕಾಲಿಕವಾಗಿದ್ದು ನೋಡಿ, ಇಲ್ಲಿ ವಿಜ್ಞಾನದ ಎಲ್ಲಾ ಪ್ರಯೋಗಗಳು ತಾತ್ಕಾಲಿಕವಾಗುತ್ತೆ. ಆಗ ತಕ್ಷಣ ಅದು ಆ ಪ್ರಯೋಗ ಅಂತಕ್ಕಂಥ ತಾತ್ಕಾಲಿಕವಾಗಿರುತ್ತೆ. ಅದು ಹಾಗೆಯೇ ಶಾಶ್ವತ ಆಗಿ ಇರೋದಿಲ್ಲ, ಬದಲಾವಣೆ ಆಗ್ತಾ ಇರುತ್ತೆ. ಆ ಎಲ್ಲಾ ಪ್ರಯೋಗಗಳು ತಾತ್ಕಾಲಿಕವಾಗಿದ್ದು ಅಧಿಕಾರಯುಕ್ತವಾಗಿ ಕುರುಡಾಗಿ ಅದು ಮಾತನಾಡುವುದಿಲ್ಲ ಅಂತ ಹೇಳ್ತಾನೆ. ಅಧಿಕಾರಯುಕ್ತವಾಗಿ ಅಂತಂದ್ರೆ ಇಲ್ಲಿ ಇದು ನಾನು ಹೇಳುವುದನ್ನ ನೀನು ಕೇಳಲೇಬೇಕು ಅಂತ ಇಲ್ಲಿ ಹೇಳೋದಿಲ್ಲ. ಒಂದು ವಿಜ್ಞಾನ ಅಂತಕ್ಕಂಥದ್ದು ನಾನು ಹೇಳೋದನ್ನ ನೀನು ಕೇಳಲೇಬೇಕು ಅಂತ ಹೇಳ್ತಕ್ಕಂತಹ ಒತ್ತಾಯ ಅಂತಕ್ಕಂಥದ್ದು ಅದು ಮಾಡೋದಿಲ್ಲ. ಕುರುಡಾಗಿ ಅದು ಮಾತನಾಡುವುದಿಲ್ಲ ಅಂತಂದ್ರೆ ಇಲ್ಲಿ ತಪ್ಪಾಗಿ ಯಾವುದೇ ರೀತಿಯಾಗಿ ಮಾತನಾಡೋದಿಲ್ಲ. ಒಂದು ವಿಜ್ಞಾನ ಅಂತಂದ್ರೆ ನಿಖರವಾಗಿರುತ್ತೆ, ಕ್ರಮಬದ್ಧವಾಗಿರುತ್ತೆ, ವಸ್ತುನಿಷ್ಠವಾಗಿರುತ್ತೆ. ಇದು ತಪ್ಪಾಗಿ ಮಾತನಾಡೋದು ಇಲ್ಲ ಎಂದು. ಅದೇ ರೀತಿಯಾಗಿ ಇಲ್ಲಿ ಜ್ಯೋತಿಷ್ಯ ಅಂತಕ್ಕಂಥದ್ದು ತಪ್ಪಾಗಿ ಅನೇಕ ರೀತಿಯ ಸಂದರ್ಭಗಳಲ್ಲಿ ಮಾತನಾಡುತ್ತೆ. ಆದರೆ ಇಲ್ಲಿ ವಿಜ್ಞಾನ ಅಂತಕ್ಕಂಥದ್ದು ತಪ್ಪಾಗಿ ಮಾತನಾಡೋದಿಲ್ಲ ಅಂತ ಇಲ್ಲಿ ಎಚ್ ನರಸಿಂಹಯ್ಯನವರು ಹೇಳ್ತಾ ಇರ್ತಕ್ಕಂಥದ್ದು. ಅದನ್ನೇ ಇಲ್ಲಿ ವಿಜ್ಞಾನದ ಎಲ್ಲ ಸಿದ್ಧಾಂತಗಳು, ನಿಯಮಗಳು ಹೊಸ ಸಂಶೋಧನೆಯಲ್ಲಿ ಬೆಳಕಿನಲ್ಲಿ ಪುನರ್ರಚಿತವಾಗುತ್ತವೆ. ಅಂದರೆ ವಿಜ್ಞಾನದ ಎಲ್ಲ ಸಿದ್ಧಾಂತಗಳು,
ವಿಜ್ಞಾನದಲ್ಲಿರ್ತಕ್ಕಂಥ ಎಲ್ಲ ಸಿದ್ಧಾಂತಗಳು ಮತ್ತು ನಿಯಮಗಳು ಹೊಸ ಸಂಶೋಧನೆಯ ಬಳಿಕನಲ್ಲಿ ಪುನರ್ರಚಿತವಾಗ್ತಾ ಇರ್ತವೆ ಅಂತ. ಅಂದರೆ ಇವತ್ತು ಯಾವುದಾದ್ರೂ ಒಂದು ಸಂಶೋಧನೆ ಅಂತಕ್ಕಂಥ ನಡೆದಿದೆ ಅಂತಂದರೆ ಆ ಸಂಶೋಧನೆ ಅಲ್ಲಿಗೆ ಅದು ಮುಗಿಯೋದಿಲ್ಲ. ಅದು ಮತ್ತೆ ಮತ್ತೆ ಹೊಸ ರೀತಿಯಲ್ಲಿ ಆ ಸಂಶೋಧನೆ ಅಂತಕ್ಕಂಥದ್ದು ಪುನರ್ರಚನಾವಾಗ್ತಾ ಇರುತ್ತೆ. ಮತ್ತೆ ಅದು ರಚಿತವಾಗ್ತಾ ಇರುತ್ತೆ. ಏನು ಅಂತಂದರೆ ಆ ಸಂಶೋಧನೆ ಅಂತಕ್ಕಂಥ ಮತ್ತೆ ಅದು ಮುನ್ನಡೀತಾ ಇರುತ್ತೆ ಅಂತಕ್ಕಂಥದ್ದು. ಈಗ ಎಕ್ಸಾಂಪಲ್ ಮಂಗಳ ಗ್ರಹಕ್ಕೆ ಹೋಗಿ ಬಂದಂಥ ಒಂದು ಆ ಸಂಶೋಧನೆ ಅಂತಕ್ಕಂಥದ್ದು ಯಾವ ರೀತಿ ಇತ್ತು ಅಂತ ಮಂಗಳ ಗ್ರಹದಲ್ಲಿ ಇಳಿದಂತಹ ಸಂದರ್ಭದಲ್ಲಿ ಅನೇಕ ಸಂಶೋಧನೆಗಳು ಅಂತಕ್ಕಂಥ ನಡೀತು. ಆ ಸಂಶೋಧನೆ ಅಂತಕ್ಕಂಥ ಅಲ್ಲಿಗೆ ಅದು ಮುಗಿಯೋದಿಲ್ಲ. ಮತ್ತೆ ಹೊಸ ಅಂತ ಸಂಶೋಧನೆಗಳನ್ನು ಮಾಡ್ತಾ ಹೋಗ್ತಾ ಇರ್ತಾರೆ ಅಂತಕ್ಕಂಥದ್ದು. ಯಾವುದೇ ಒಂದು ವಿಷಯ ವಿಜ್ಞಾನವೆನಿಸ್ಕೊಳ್ಬೇಕಾದ್ರೆ ನೋಡಿ, ಯಾವುದೇ ಒಂದು ವಿಷಯ ವಿಜ್ಞಾನ ಎನಿಸ್ಕೊಳ್ಬೇಕಾದ್ರೆ ಅದಕ್ಕೆ ವಸ್ತುನಿಷ್ಠವಾಗಿರಬೇಕು ಅಂತಂದ್ರೆ, ವಸ್ತುನಿಷ್ಠತೆ ಅಂತಂದ್ರೆ ಸ್ಥಿರವಾಗಿರಬೇಕು. ಅದು ಯಾವುದೇ ರೀತಿಯ ತಪ್ಪು ಕಲ್ಪನೆ ಅಂತಕ್ಕಂಥದ್ದು ಹೊಂದಿರಬಾರ್ದು. ಒಂದು ವಸ್ತುನಿಷ್ಠ ಅಂದ್ರೆ ಇದು ಸ್ಥಿರವಾಗಿರಬೇಕು. ಅದರ ಜೊತೆಗೆ ಪುನರಾವರ್ತನೆಯ ಸಾಮರ್ಥ್ಯ ಅಂತಕ್ಕಂಥ ಇರಬೇಕು. ಎಷ್ಟೇ ಬಾರಿ ಹೇಳಿ ಉತ್ತರ ಅಂತಕ್ಕಂಥದ್ದು ಒಂದೇ ಬರಬೇಕು. ಅಂದರೆ ಎಲ್ಲ ಪುನರಾವರ್ತನೆಯ ಸಾಮರ್ಥ್ಯ, ಎಷ್ಟೇ ಬಾರಿ ಅದನ್ನು ಹೇಳಿದ್ರು ಸಹ ಪುನರಾವರ್ತನೆಯ ಸಾಮರ್ಥ್ಯ ಮತ್ತೆ ಹೇಳಿದ್ರು ಉತ್ತರ ಅಂತಕ್ಕಂಥ ಒಂದೇ ಬರುವ ಹಾಗಿರಬೇಕು. ಸೊ ಇಲ್ಲಿ ಎಷ್ಟು ಬಾರಿ ಅದನ್ನು ಪುನರುಚ್ಚಾರಣೆ ಮಾಡಿದ್ರು ಉತ್ತರ ಅಂತಕ್ಕಂಥ ಒಂದೇ ಬರುವಂತೆ ಇರಬೇಕು. ಅದು ಪುನರಾವರ್ತನೆಯ ಸಾಮರ್ಥ್ಯ. ಒಂದು ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ವಿಜ್ಞಾನ ಅನ್ಸ್ಕೊಳ್ಬೇಕಾದ್ರೆ ನೋಡಿ, ಯಾವುದೇ ಒಂದು ವಿಷಯ ವಿಜ್ಞಾನ ಅನ್ಸ್ಕೊಳ್ಬೇಕಾದ್ರೆ ಅದು ವಸ್ತುನಿಷ್ಠವಾಗಿರಬೇಕು, ಸ್ಥಿರವಾಗಿರಬೇಕು. ಅದರ ಜೊತೆಗೆ ಪುನರಾವರ್ತನೆಯ ಸಾಮರ್ಥ್ಯ ಇರಬೇಕು ಮತ್ತು ದೃಢತೆ ಇರಬೇಕು, ಸ್ಥಿರವಾಗಿರಬೇಕು ಮತ್ತು ವಿಶ್ವ ಮಾನ್ಯತೆಯನ್ನು ಪಡೆದಿರಬೇಕಿದು. ಎಲ್ಲ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೇಶಗಳು ಇದು ನಿಜ ಅಂತ ಹೇಳ್ಬಿಟ್ಟು ಒಪ್ಪುವಂತೆ ಇರಬೇಕು. ಆಗಿದ್ರೆ ಮಾತ್ರ ಅದು ವಿಜ್ಞಾನ ಅನಿಸ್ಕೊಳ್ಳೋದಕ್ಕೆ ಸಾಧ್ಯ. ಅಂದರೆ ಒಂದು ವಿಷಯ ವಿಜ್ಞಾನ ಅನಿಸ್ಕೊಳ್ಬೇಕಾದ್ರೆ ಮುಖ್ಯವಾಗಿ ವಸ್ತುನಿಷ್ಠತೆ ಅಂತಂದ್ರೆ ವಸ್ತುನಿಷ್ಠತೆಯಿಂದ ಕೂಡಿರಬೇಕು, ಪುನರಾವರ್ತನೆಯ ಸಾಮರ್ಥ್ಯ ಹೊಂದಿರಬೇಕು, ದೃಢತೆ ಇರಬೇಕು ಮತ್ತು ವಿಶ್ವ ಮಾನ್ಯತೆಯನ್ನು ಪಡೆಯಬೇಕು. ಅಂದರೆ ಪ್ರಪಂಚದ ಮಟ್ಟದಲ್ಲಿ ಅದು ಪ್ರಸಿದ್ಧಿಯನ್ನು ಪಡೆದಿರಬೇಕು ಅಥವಾ ಹೆಸರನ್ನ ಗಳಿಸಿರಬೇಕು. ಈ ಎಲ್ಲ ರೀತಿಯ ಅಂಶಗಳನ್ನು ನಾವು ತೃಪ್ತಿಪಡಿಸಬೇಕಾಗುತ್ತೆ. ಯಾವುದು ಒಂದು ವಿಷಯ ವಿಜ್ಞಾನ ಅನ್ಸ್ಕೊಳ್ಬೇಕಾದ್ರೆ ಮುಖ್ಯವಾಗಿ ವಸ್ತುನಿಷ್ಠತೆ ಇರಬೇಕು, ಪುನರಾವರ್ತನೆಯ ಸಾಮರ್ಥ್ಯ ಹೊಂದಿರಬೇಕು, ದೃಢತೆ ಇರಬೇಕು, ಅದರ ಜೊತೆಗೆ ವಿಶ್ವ ಮಾನ್ಯತೆಯನ್ನು ಅದು ಗಳಿಸಿರಬೇಕು. ಈ ಎಲ್ಲ ಅಂಶಗಳನ್ನು ತೃಪ್ತಿಪಡಿಸಿದಾಗ ಮಾತ್ರ ನಾವು ಅದು ವಿಜ್ಞಾನ ಅನ್ಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾರೆ. ವಿಜ್ಞಾನದ ಎಲ್ಲ ಶಾಖೆಗಳು ಅಪೂರ್ಣತೆಯಲ್ಲಿಯೇ ಆರಂಭವಾಗುತ್ತವೆ. ಅಂದ್ರೆ ಇಲ್ಲಿ ವಿಜ್ಞಾನದ ಎಲ್ಲ ಶಾಖೆಗಳು ಅಂತಂದ್ರೆ ಇಲ್ಲಿ ಡಿವಿಷನ್ಸ್ ಅಂದ್ರೆ ವಿಜ್ಞಾನದ ಎಲ್ಲ ವಿಭಾಗಗಳು ಅಪೂರ್ಣತೆಯಲ್ಲಿ ಇವು ಆರಂಭವಾಗ್ತವೆ. ಇದಕ್ಕೆ ಕಾರಣ ಜ್ಞಾನದ ಮಿತಿ ಮತ್ತು ಆ ಕಾಲದಲ್ಲಿ ಬಳಕೆಯಲ್ಲಿದ್ದ ಹೊರಟಾದ ಉಪಕರಣಗಳು. ಅಂದರೆ ಇದಕ್ಕೆ ಆ ಕಾರಣದಲ್ಲಿ ಜ್ಞಾನದ ಮಿತಿ ಅಂತಕ್ಕಂಥದ್ದು ಇತ್ತು ಮತ್ತು ಆ ಕಾಲದಲ್ಲಿ ಬಳಕೆಯಲ್ಲಿದ್ದಂತಹ ಹೊರಟಾದ ಉಪಕರಣಗಳು. ಅಂದರೆ ಇವತ್ತು ಯಾವುದಾದ್ರೂ ಒಂದು ಪ್ರಯೋಗವನ್ನು ಕಂಡಿರಬೇಕಾದ್ರೆ ಅದಕ್ಕೆ ಪ್ರಯೋಗವನ್ನು ಕಂಡುಹಿಡಿಯೋದಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ಉಪಕರಣಗಳು ಅಂತಕ್ಕಂಥದ್ದು ನಮ್ಮಲ್ಲಿ ಇದ್ದಾವೆ ಅಂತಕ್ಕಂಥದ್ದು. ಯಾವುದೇ ಒಂದು ವಿಚಾರಣೆಗೆ ಜ್ವರ ಕಂಡುಹಿಡಬೇಕು, ಸ್ಟೆಥಾಸ್ಕೋಪ್ ಅಂತಕ್ಕಂಥದ್ದು, ಯಾವುದೇ ಒಂದು ವಿಚಾರವನ್ನು ಕಂಡುಹಿಡಬೇಕಾದ್ರೂ ಇವತ್ತು ಉಪಕರಣಗಳು ಅಂತಕ್ಕಂಥದ್ದು ನಮ್ಮಲ್ಲಿ ಲಭ್ಯವಾಗಿದೆ. ಆದರೆ ಇಂದಿನ ಕಾಲದಲ್ಲಿ ಹೊರಟಾದಂತಹ ಉಪಕರಣಗಳನ್ನು ಮನುಷ್ಯ ಅಂತಕ್ಕಂಥದ್ದನ್ನು ಬಳಸ್ತಾ ಇದ್ದ. ಕೆಲವು ಸಂದರ್ಭಗಳಲ್ಲಿ ತಪ್ಪು ಗ್ರಹಿಗಳು ಕೂಡ ಈ ಬಗೆಯ ಅಪೂರ್ಣತೆಗೆ ಕಾರಣವಾಗುತ್ತವೆ. ನಿರಂತರ ಸಂಶೋಧನೆಯ ಹಂಬಲ ವಿಜ್ಞಾನದ ಒಂದು ಮಹೋನ್ನತೆಯಾಗಿದೆ ಅಂತ ಹೇಳ್ತಾನೆ. ವಿಜ್ಞಾನದ ಇತರ ಶಾಖೆಗಳಂತೆ ಪ್ರಾಚೀನ ಖಗೋಳಶಾಸ್ತ್ರವೂ ಸಹ ಹಲವಾರು ತಪ್ಪು ಗ್ರಹಿಕೆಗಳನ್ನು ಪಡೆದುಕೊಂಡಿತ್ತು ಅಂತ ಹೇಳ್ತಾನೆ. ವಿಜ್ಞಾನದ ಇತರ ವಿಭಾಗಗಳಂತೆ ಪ್ರಾಚೀನ ಖಗೋಳಶಾಸ್ತ್ರ ಸಹ ಹಲವಾರು ತಪ್ಪು ಗ್ರಹಿಕೆಗಳನ್ನು ಪಡೆದುಕೊಂಡಿತ್ತು. ನಕ್ಷತ್ರ ಖಚಿತವಾದ ಆಕಾಶ ಮತ್ತು ಚಂದ್ರ ಮೊದಲಿನಿಂದಲೂ ಮನುಷ್ಯನನ್ನು ಆಕರ್ಷಿಸಿದ್ದವು. ಅಂದರೆ ಮೊದಲಿನಿಂದಲೂ ಇಲ್ಲಿ ಮನುಷ್ಯ ಅಂತಕ್ಕಂಥ ಆಕಾಶ ಮತ್ತು ಚಂದ್ರರ ಬಗ್ಗೆ ತಿಳಿಬೇಕು ಅಂತಕ್ಕಂಥ ಒಂದು ಹಂಬಲವನ್ನು ಹೊಂದಿದ್ರು. ಅದನ್ನೇ ಈ ಆಕಾಶ ಮತ್ತು ಚಂದ್ರ ಅಂತಕ್ಕಂಥದ್ದು ಮೊದಲಿನಿಂದಲೂ ಈ ಮನುಷ್ಯನನ್ನ ಆಕರ್ಷಿಸ್ತಾ ಇದ್ವು. ಕುತೂಹಲ ಮತ್ತು ಸೂಕ್ಷ್ಮ ನಿರೀಕ್ಷಣಾ ಶಕ್ತಿ ಇರುವ ಜನರು ಅವುಗಳ ಬಗ್ಗೆ ಮತ್ತಷ್ಟು ತಿಳಿಯಲು ಪ್ರಯತ್ನಿಸಿದರು. ಅಂದರೆ ಇಲ್ಲಿ ಆಕಾಶ, ಚಂದ್ರ ಮತ್ತು ಇಲ್ಲಿ ಏನು ನಕ್ಷತ್ರಗಳಂತಕ್ಕಂಥದ್ದೇ ಇವುಗಳನ್ನು ಮನುಷ್ಯ ಅಂತಕ್ಕಂಥ ಒಂದು ರೀತಿ ಕುತೂಹಲದಿಂದ, ಆಶ್ಚರ್ಯದಿಂದ ಇವುಗಳ ಬಗ್ಗೆ ತಿಳಿಬೇಕು ಅಂತ ಹೇಳ್ಬಿಟ್ಟು ಮನುಷ್ಯ ಇವುಗಳನ್ನು ಪ್ರಯತ್ನಿಸ್ತಾ ಇದ್ರು ಅಂತ ಇಲ್ಲಿ ಹೇಳ್ತಾ ಇದೆ. ಮತ್ತಷ್ಟು ತಿಳಿಯಲು ಪ್ರಯತ್ನಿಸ್ತಾ ಇದ್ರು ಅಂತ ಇಲ್ಲಿ ಹೇಳ್ತಾನೆ. ಸೊ ಅದಕ್ಕೆ ಇಲ್ಲಿ ಗಮನಿಸಿ,
ಆಗ ವಿಷಯವನ್ನು ತಿಳಿಯಲು ಅವರಿಗೆ ಕಣ್ಣು ಮಾತ್ರ ಏಕೈಕ ಸಾಧನವಾಗಿತ್ತು. ಇಲ್ಲಿ ಚಂದ್ರ ಅಂತಕ್ಕಂಥದ್ದು, ಆಕಾಶ ಅಂತಕ್ಕಂಥದ್ದು, ನಕ್ಷತ್ರ ಅಂತಕ್ಕಂಥದ್ದು ಮನುಷ್ಯನನ್ನ ಆಕರ್ಷಣೆ ಮಾಡ್ತಾ ಇದ್ವು. ಆದರೆ ಆ ಚಂದ್ರ ಮತ್ತು ನಕ್ಷತ್ರ ಮತ್ತು ಆಕಾಶದ ಬಗ್ಗೆ ಮನುಷ್ಯ ಅಂತಕ್ಕಂಥದ್ದು ತಿಳಿಯಲು ಕಣ್ಣು ಮಾತ್ರ ಏಕೈಕ ಸಾಧನವಾಗಿತ್ತು. ಯಾವಾಗ? ಆದಿಮಾನವನ ಕಾಲದಲ್ಲಿ. ಆದರೆ ಇವತ್ತು ಒಂದು ವಿಚಾರ ಅಂತಕ್ಕಂಥದ್ದು ತಿಳಿಬೇಕಾದ್ರೆ ಅದರ ಬಗ್ಗೆ ನಾವು ತಿಳ್ಕೊಳ್ತಕ್ಕಂಥ ಅನೇಕ ಒಂದು ಸಾಧನಗಳು ಅಂತಕ್ಕಂಥದ್ದು ನಮ್ಮಲ್ಲಿ ಇವತ್ತು ಲಭ್ಯ ಇದೆ ಅಂತಕ್ಕಂಥದ್ದು. ಪ್ರಾಚೀನ ಖಗೋಳಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಪ್ರಕಾರ 9 ಗ್ರಹಗಳಿವೆ. ಪ್ರಾಚೀನ ಖಗೋಳಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಪ್ರಕಾರ 9 ಗ್ರಹಗಳಿವೆ ಅಂತ ಹೇಳ್ತಾನೆ. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ 2 ಅಂಕದ ಪ್ರಶ್ನೆಗೆ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳೆಷ್ಟು, ಅವು ಯಾವುವು ಅಂತ ಕೇಳ್ತಾನೆ. ತುಂಬ ಇಂಪಾರ್ಟೆಂಟು. ಸೊ ಇಲ್ಲಿ ಪ್ರಾಚೀನ ಖಗೋಳಶಾಸ್ತ್ರ ಮತ್ತು ಜ್ಯೋತಿಷ್ಯದ ಪ್ರಕಾರ 9 ಗ್ರಹಗಳಿವೆ. ಅವು ಗಮನಿಸಿ, ಸೂರ್ಯ, ಚಂದ್ರ, ಇಲ್ಲಿ ನವಗ್ರಹಗಳು ಅಂತ ಕರಿತೀವಿ. ನೀವು ನೋಡಿರಬೇಕು. ದೇವಾಲಯದಲ್ಲಿ ಹೋದರೆ ನವಗ್ರಹಗಳನ್ನು ಕಾಣ್ತೀವಿ. ಆ ನವಗ್ರಹಗಳೇ ಇವು ಸೂರ್ಯ, ಚಂದ್ರ, ರಾಹು, ಕೇತು, ಬುಧ, ಶುಕ್ರ, ಮಂಗಳ, ಗುರು ಮತ್ತು ಶನಿ. ನೋಡಿ, ಸೂರ್ಯ, ಚಂದ್ರ, ರಾಹು, ಕೇತು, ಬುಧ, ಶುಕ್ರ, ಮಂಗಳ, ಗುರು ಮತ್ತು ಶನಿ. ಆದರೆ ಇಲ್ಲಿ ಸೂರ್ಯಚಂದ್ರರು ಗ್ರಹಗಳಲ್ಲ. ಸೂರ್ಯಚಂದ್ರರು ಅಂದರೆ ಇಲ್ಲಿ ಗಮನಿಸಿ, ಪ್ರಾಚೀನ ಜ್ಯೋತಿಷ್ಯ ಮತ್ತು ಪ್ರಾಚೀನ ಖಗೋಳಶಾಸ್ತ್ರ ಮತ್ತು ಜ್ಯೋತಿಷ್ಯದ ಪ್ರಕಾರ ಗ್ರಹಗಳೆಷ್ಟು ಅಂತಂದರೆ 9. ಅವು ಯಾವುವು? ಸೂರ್ಯ, ಚಂದ್ರ, ರಾಹು, ಕೇತು, ಬುಧ, ಶುಕ್ರ, ಮಂಗಳ, ಗುರು ಮತ್ತು ಶನಿ. ಆದರೆ ಇಲ್ಲಿ ಸೂರ್ಯ ಚಂದ್ರರು ಗ್ರಹಗಳಲ್ಲ, ಪ್ಲಾನೆಟ್ಗಳಲ್ಲ. ಸೂರ್ಯ ನಕ್ಷತ್ರವಾದರೆ ಚಂದ್ರ ಇಲ್ಲಿ ಉಪಗ್ರಹ ಆಗಿದೆ. ಸೂರ್ಯ ಅಂತಕ್ಕಂಥದ್ದು ಒಂದು ನಕ್ಷತ್ರವಾದರೆ ಇಲ್ಲಿ ಚಂದ್ರ ಅಂತಕ್ಕಂಥದ್ದು ಒಂದು ಉಪಗ್ರಹ ಆಗಿದೆ. ಇದರ ಜೊತೆಗೆ ರಾಹು ಮತ್ತು ಕೇತುಗಳು ಅಸ್ತಿತ್ವದಲ್ಲಿ ಇಲ್ಲದೇ ಇರುವವು. ಇಲ್ಲಿ ರಾಹು ಮತ್ತು ಕೇತುಗಳು ಅಂತಕ್ಕಂಥದ್ದು ಅಸ್ತಿತ್ವದಲ್ಲೇ ಇಲ್ಲ, ಅವು ಬಳಕೆಯಲ್ಲೇ ಇಲ್ಲ. ಆದರೆ ಅವು ಅವರ ಕಲ್ಪನೆಯ ಕೃತಕ ಬಿಂದುಗಳು. ಇವು ಅವರು ತಮಗೆ ತಾವೇ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ ಒಂದು ಕೃತಕವಾಗಿರ್ತಕ್ಕಂಥ ಬಿಂದುಗಳು ಯಾವುವು ಅಂತಂದರೆ ಈ ರಾಹು ಮತ್ತು ಕೇತುಗಳು ಅಂತಕ್ಕಂಥದ್ದು. ಈ ರಾಹು ಮತ್ತು ಕೇತುಗಳು ಅಂತಕ್ಕಂಥದ್ದು ಜ್ಯೋತಿಷ್ಯರು ತಮಗೆ ತಾವೇ ಕೃತಕ ಬಿಂದುಗಳು, ತಮಗೆ ತಾವೇ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ ಒಂದು ಕೃತಕ ಬಿಂದುಗಳು ಯಾವುದಂದ್ರೆ ಈ ರಾಹು ಮತ್ತು ಕೇತುಗಳು ಅಂತಕ್ಕಂಥದ್ದು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಜ್ಯೋತಿಷ್ಯದ ಆಧಾರವಾಗಿರುವ 9 ಗ್ರಹಗಳಲ್ಲಿ 2 ಗ್ರಹಗಳೇ ಅಲ್ಲ. ಜ್ಯೋತಿಷ್ಯದ ಪ್ರಕಾರ ಅವ್ರೇನು ಹೇಳ್ತಾರೆ? 9 ಗ್ರಹಗಳು ಅಂತ ಹೇಳ್ತಾರೆ. ಯಾರು? ಜ್ಯೋತಿಷ್ಯವನ್ನ ಹೇಳ್ತಕ್ಕಂಥವ್ರು. ಯಾವುದು? ಸೂರ್ಯ, ಚಂದ್ರ, ರಾಹು, ಕೇತು, ಬುಧ, ಶುಕ್ರ, ಮಂಗಳ, ಗುರು ಮತ್ತು ಶನಿ ಅಂತ. ಆದರೆ ಇಲ್ಲಿ ಜ್ಯೋತಿಷ್ಯದ ಪ್ರಕಾರ ಇಲ್ಲಿ ರಾಹು ಮತ್ತು ಕೇತು ಅಂತಕ್ಕಂಥದ್ದು ಅವು ಗ್ರಹಗಳೇ ಅಲ್ಲ, ಅವರು ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ, ತಮಗೆ ತಾವೇ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ ಒಂದು ಕೃತಕವಾದಂಥ ಬಿಂದುಗಳು ಅಂತ ಹೇಳ್ತಾರೆ. 9 ಗ್ರಹಗಳಲ್ಲಿ 2 ಗ್ರಹಗಳೇ ಅಲ್ಲ. ಇದಲ್ಲದೆ ಜ್ಯೋತಿಷ್ಯಗಳಿಗೆ ನಿಖರವಾದ ಕಾಲದ ಪರಿಕಲ್ಪನೆ ಇರಲಿಲ್ಲವಾದರೂ ಅದರ ಪ್ರಾಮುಖ್ಯದಲ್ಲಿ ಜ್ಯೋತಿಷ್ಯತೆ ಅಂತಕ್ಕಂಥದ್ದು ಹೆಚ್ಚಾಗಿದೆ. ಅಂದರೆ ಇಲ್ಲಿ ಜ್ಯೋತಿಷ್ಯದಲ್ಲಿ ಕಾಲ ಅಂತಕ್ಕಂಥದ್ದು, ಸಮಯದ ಅಂತಕ್ಕಂಥ ಪರಿಕಲ್ಪನೆ ಇರಲಿಲ್ಲವಾದರೂ ಅದರ ಪ್ರಾಮುಖ್ಯ ಜ್ಯೋತಿಷ್ಯದಲ್ಲಿ ತುಂಬ ಹೆಚ್ಚಾಗಿ ನಾವು ಕಾಣ್ತೀವಿ ಅಂತ ಇಲ್ಲಿ ಹೇಳ್ತಾರೆ. ವಿಜ್ಞಾನದ ಪ್ರಕಾರ ಗ್ರಹಗಳು ಸೂರ್ಯನ ಭಾಗಗಳು. ವಿಜ್ಞಾನದ ಪ್ರಕಾರ ಗ್ರಹಗಳಂತಕ್ಕಂಥದ್ದು ಸೂರ್ಯನ ಒಂದು ಭಾಗಗಳು. ಆದ್ದರಿಂದ ಅವುಗಳು ಸೂರ್ಯನ ರೀತಿಯ ಭೌತಿಕ ಸ್ವರೂಪವನ್ನೇ ಪಡೆದುಕೊಂಡಿವೆ. ಭೌತ ವಸ್ತುವಿನ ದೊಡ್ಡ ರಾಶಿಗಳಾಗಿರುವ ಗ್ರಹಗಳು ಭೂಮಿಯಿಂದ ಮಿಲಿಯನ್ ಗಟ್ಟಲೆ ಮೈಲಿಗಳ ದೂರದಲ್ಲಿವೆ. ಇವು ಮನುಷ್ಯನ ಜೀವನದ ಮೇಲೆ ಪ್ರಭಾವ ಬೀರುತ್ತವೆ ಎಂಬುದನ್ನು ಗ್ರಹಿಸುವುದು ಅಸಾಧ್ಯ. ಇಲ್ಲಿ ಈ ಒಂದು ಭೂಮಿಯಿಂದ ಇಲ್ಲಿ ದೊಡ್ಡ ದೊಡ್ಡ ರಾಶಿಗಳಾಗಿರ್ತಕ್ಕಂಥ ಈ ಗ್ರಹಗಳಾಗಿರ್ತಕ್ಕಂಥವ್ರು ಭೂಮಿಯಿಂದ ಮಿಲಿಯನ್ ಗಟ್ಟಲೆ ಮೇಲೆ ಇದೆ. ಆಕಾಶದಲ್ಲಿ ಭೂಮಿಯಿಂದ ಮಿಲಿಯನ್ ಗಟ್ಟಲೆ ಮೇಲೆ ಇರತಕ್ಕಂಥ ಈ ಗ್ರಹಗಳು ಮನುಷ್ಯನ ಮೇಲೆ ಪ್ರಭಾವ ಬೀರ್ತವೆ ಅಂತ ಹೇಳ್ತಕ್ಕಂಥದ್ದು ಒಂದು ರೀತಿ ಅಸಾಧ್ಯ ಅಂತ ಹೇಳ್ತಾನೆ. ಹಾಸ್ಯಾಸ್ಪದ ಅಂತ. ಯಾಕೆ? ಗಮನಿಸಿ, ಇಲ್ಲಿ ಒಂದು ಭೂಮಿಯಿಂದ ಮಿಲಿಯನ್ ಗಟ್ಟಲೆ ಮೈಲಿಗಳ ದೂರದಲ್ಲಿವೆ. ಇವು ಮನುಷ್ಯನ ಜೀವನದ ಘಟನೆಗಳ ಮೇಲೆ ಪ್ರಭಾವ ಬೀರುತ್ತವೆ ಎಂಬುದು ಗ್ರಹಿಸುವುದು ಅಸಾಧ್ಯ. ಮನುಷ್ಯನ ಎಲ್ಲ ಗುಣಗಳನ್ನು ಗ್ರಹಗಳಿಗೆ ಆರೋಪಿಸಿರುವುದು ಹಾಸ್ಯಾಸ್ಪದ. ಇವರು ಜ್ಯೋತಿಷ್ಯವರು ಹೀಗೆ ಹೇಳ್ತಕ್ಕಂಥದ್ದು, ಮನುಷ್ಯನ ಎಲ್ಲ ಗುಣಗಳನ್ನು ಗ್ರಹಗಳಿಗೆ ಆರೋಪಿಸ್ಬಿಡ್ತಾರೆ. ಅಂದರೆ ನಿನಗೆ ಕುಜು ದೋಷ ಇದೆ, ಆ ದೋಷ ಇದೆ, ಈ ದೋಷ ಇದೆ, ಗ್ರಹಣ ದೋಷ ಅಂತಕ್ಕಂಥದ್ದು ಇದೆ ಅಂತ. ಅಂದರೆ ಇದು ನಿಜ ಅನ್ಸ್ಕೋಬೇಕಾದ್ರೆ ಇಲ್ಲಿ ಹೆಚ್ಚಿನ ಸಮಯ ಹೇಳ್ತಾ ಇರ್ತಕ್ಕಂಥದ್ದು
ಸೊ ಮನುಷ್ಯನ ಎಲ್ಲ ಗುಣಗಳು ಸಹ ಈ ಗ್ರಹಗಳಲ್ಲಿ ಅಡಕವಾಗಿರ್ತವೆ, ಈ ಗ್ರಹಗಳಲ್ಲಿ ಅಡಕವಾಗಿರ್ತವೆ ಅಂತ ಇವರು ಹೇಳ್ತಕ್ಕಂಥದ್ದು. ಯಾರು? ಜ್ಯೋತಿಷರು. ಅದನ್ನೇ ಇಲ್ಲಿ ಹೆಚ್ಚಿನ ಸಮಯ ಹೇಳ್ತಾ ಇರ್ತಕ್ಕಂಥದ್ದು, ಈ ಗ್ರಹಗಳಂತಕ್ಕಂಥದ್ದು ಮನುಷ್ಯನಿಂದ ಮಿಲಿಯನ್ ಗಟ್ಟಲೆ ಮೈಲಿಗಳ ದೂರದಲ್ಲಿರ್ತಕ್ಕಂಥ ಈ ಗ್ರಹಗಳು ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತವೆ ಅಂತ ಹೇಳ್ತಕ್ಕಂಥದ್ದು, ಆರೋಪಿಸುವಂಥದ್ದು ಹಾಸ್ಯಾಸ್ಪದ ಅಂತ ಹೇಳ್ತಾನೆ. ನೋಡಿ, ಗ್ರಹಗಳ ಸ್ಥಾನಗಳು ಶುಭ, ಅಶುಭ, ಸ್ನೇಹಪರ, ಶತ್ರುಗಳ ಸೇರಿನ ಭಾವನೆಯನ್ನು ಹೊಂದುವೂ ಆಗುತ್ತವೆ ಎಂಬ ನಂಬಿಕೆ ಪ್ರಚಲಿತವಾಗಿದೆ. ಈ ಗ್ರಹಗಳಿಂದ ಇವತ್ತು ಶುಭ ಮತ್ತು ಅಶುಭ, ಸ್ನೇಹಪರ, ಶತ್ರುಗಳ ಸೇರಿನ ಭಾವನೆಯನ್ನು ಸಹ ಹೊಂದುವೂ ಆಗುತ್ತವೆ ಎಂಬ ನಂಬಿಕೆ ಪ್ರಚಲಿತವಾಗಿದೆ. ನಮ್ಮ ಪ್ರಾಚೀನ ಜನಾಂಗದಲ್ಲಿ ತಪ್ಪಾಗಿ ಒರಟಾಗಿ ರೂಪುಗೊಂಡ ವಿಚಾರಗಳು ವಿಜ್ಞಾನ ಮತ್ತು ತಂತ್ರಜ್ಞಾನದ ಯುಗದಲ್ಲೂ ಹೆಚ್ಚಿನ ಪ್ರಭಾವವನ್ನು ಬೀರುತ್ತಿರುವುದು ದುರಾದೃಷ್ಟಕರ. ಅಂದರೆ ಇಂದಿನ ಕಾಲದಲ್ಲಿ ಆದಿಮಾನವ ಇಂಥದ್ದ ಸಂದರ್ಭದಲ್ಲಿ ಆದಿಮಾನವನಿಗೆ ಯೋಚನೆ ಮಾಡ್ತಕ್ಕಂಥದ್ದು ಜ್ಞಾನದ ಮಿತಿ ಅಂತಕ್ಕಂಥ ಅವನಲ್ಲಿ ಇತ್ತು. ಆವತ್ತೇನೋ ತಪ್ಪಾಗಿ ಒರಟಾಗಿ ವಿಚಾರಗಳನ್ನು ನಂಬ್ತಾ ಇದ್ರು. ಆದರೆ ಇವತ್ತು ಏನು 21ನೇ ಶತಮಾನ, ಇದು ಆಧುನಿಕ ಶತಮಾನ ಅಂತ ಹೇಳ್ತೀವಿ, ಇಂಥ ವಿಜ್ಞಾನ ಮತ್ತು ತಂತ್ರಜ್ಞಾನದ ಈ ಯುಗದಲ್ಲೂ ಸಹ ಹೆಚ್ಚಿನ ಪ್ರಭಾವವನ್ನು ಬೀರುತ್ತಾ ಇರ್ತಕ್ಕಂಥದ್ದು ಇವತ್ತು ದುರಾದೃಷ್ಟಕರ. ಇವತ್ತು ಸಹ ಈ ಜ್ಯೋತಿಷರ ಹಿಂದೆ ಹೋಗಿ ತಮ್ಮ ಬದುಕನ್ನು ಕೆಡಿಸ್ಕೊಳ್ತಾ ಇರತಕ್ಕಂತಹ ಅನೇಕ ಜನರನ್ನು ನಾವು ಇವತ್ತು ನೋಡ್ತೀವಿ. ಅದನ್ನೇ ಇವತ್ತು ವಿಜ್ಞಾನ ಅಂತಕ್ಕಂಥದ್ದು, ಜ್ಯೋತಿಷ ಅಂತಕ್ಕಂಥ ನಂಬಬಾರ್ದು ಅಂತಕ್ಕಂಥ ಒಂದು ವಿಚಾರವನ್ನು ಇದು ತಿಳಿಸ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಈ ಭೂಮಿಯಿಂದ ಮಿಲಿಯನ್ ಗಟ್ಟಲೆ ಮೈಲಿಗಳ ದೂರದಲ್ಲಿರ್ತಕ್ಕಂತಹ ಈ ಒಂದು ಗ್ರಹಗಳಾಗಿರ್ತಕ್ಕಂಥದ್ದು ಮನುಷ್ಯನ ಎಲ್ಲ ಗುಣಗಳು ಈ ಗ್ರಹಗಳಲ್ಲಿ ಅಡಕವಾಗಿರ್ತವೆ ಅಂತಕ್ಕಂಥದ್ದು ಒಂದು ರೀತಿ ಹಾಸ್ಯಾಸ್ಪದ ಅಂತ ಹೇಳ್ತಾನೆ. ಯಾವುದು ಹಾಸ್ಯಾಸ್ಪದ ಅಂತಂದರೆ ಮನುಷ್ಯನ ಎಲ್ಲ ಗುಣಗಳನ್ನು ಗ್ರಹಗಳಿಗೆ ಆರೋಪಿಸಿರುವುದು ಹಾಸ್ಯಾಸ್ಪದ ಸಂಗತಿ ಅಂತ ಹೇಳ್ತೀವಿ. ಯಾವುದು ಹಾಸ್ಯಾಸ್ಪದ ಸಂಗತಿ ಅಂತ ಒಂದು ಮಾತು ಕೇಳಿದ್ರೆ, ಮನುಷ್ಯನ ಎಲ್ಲ ಗುಣಗಳನ್ನು ಗ್ರಹಗಳಿಗೆ ಆರೋಪಿಸಿರುವಂಥದ್ದು ಹಾಸ್ಯಾಸ್ಪದ ಸಂಗತಿ. ಅಂದರೆ ನಂಬೋದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಸಂಗತಿ. ಯಾಕೆಂದರೆ ಈ ಗ್ರಹಗಳ ಸ್ಥಾನಗಳು ಅಥವಾ ಶುಭ ಅಶುಭ ಮತ್ತು ಸ್ನೇಹಪರ, ಶತ್ರುಗಳ ಸೇರಿನ ಭಾವನೆಯೂ ಸಹ ಹೊಂದುವು ಯಾವುವು ಈ ಗ್ರಹಗಳು ಅಂತಕ್ಕಂಥದ್ದು ಇವತ್ತು ಇವರ ಒಂದು ನಂಬಿಕೆ ಅಂತಕ್ಕಂಥದ್ದು. ಅದನ್ನೇ ಇಲ್ಲಿ ಹೆಚ್ಚಿನ ಸಮಯ ಹೇಳ್ತಾ ಇದ್ದಾರೆ, ನಮ್ಮ ಪ್ರಾಚೀನ ಜನಾಂಗದಲ್ಲಿ ತಪ್ಪಾಗಿ ಒರಟಾಗಿ ರೂಪುಗೊಂಡ ವಿಚಾರಗಳೇನೋ ಇತ್ತು. ಆದರೆ ಇವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದ ಯುಗದಲ್ಲೂ ಸಹ ಇವು ಹೆಚ್ಚಿನ ಪ್ರಭಾವವನ್ನು ಬೀರ್ತಾ ಇರ್ತಕ್ಕಂಥದ್ದು ಒಂದು ರೀತಿ ದುರಾದೃಷ್ಟಕರ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ, ಗಮನಿಸಿ. ಜ್ಯೋತಿಷ್ಯವು ರಾಹುಕಾಲ, ಗುಳಿಕಾಲ ಮತ್ತು ಯಮಗಂಡ ಕಾಲ ಈ 3 ಅಂಶಗಳನ್ನು ಅಡಿಪಾಯವಾಗಿ ಹೊಂದಿದೆ. ಜ್ಯೋತಿಷ್ಯರು ನಾವು ನೋಡಿರಬೇಕು, ಪ್ರತಿಯೊಂದಕ್ಕೂ ಅಡಿಪಾಯ ಅಂತಕ್ಕಂಥದ್ದು ಅಡಿ ಪಂಚಾಂಗ ಹಾಕೊಂಡ್ಬಿಟ್ಟಿದ್ದಾರೆ. ಯಾವುದು? ಈ ರಾಹುಕಾಲ, ಗುಳಿಕಾಲ ಮತ್ತು ಯಮಗಂಡ ಕಾಲ ಅಂತ ಈ 3 ಕಾಲಗಳನ್ನು ಜ್ಯೋತಿಷ್ಯ ಅಂತಕ್ಕಂಥದ್ದು ಇವತ್ತು ಅಡಿಪಾಯವನ್ನಾಗಿ ಹೊಂದ್ಬಿಟ್ಟಿದೆ. ಯಾಕೆ ಅಂತಂದರೆ ಗಮನಿಸಿ, ರಾಹು ಕೇತುಗಳು ಅಸ್ತಿತ್ವದಲ್ಲಿಯೇ ಇಲ್ಲದಿರುವಾಗ ರಾಹುಕಾಲ, ಗುಳಿಕಾಲಗಳಿಗೆ ಸಹಜವಾಗಿ ಯಾವ ಅರ್ಥವೂ ಇರುವುದಿಲ್ಲ ಅಂತ ನೋಡಿ. ಈ ರಾಹು ಕೇತು ಅಂತಕ್ಕಂಥದ್ದು ಇವು ಅಸ್ತಿತ್ವದಲ್ಲೇ ಇಲ್ಲ. ಯಾವುವು? ಈ ಜ್ಯೋತಿಷ್ಯದ ಪ್ರಕಾರ 9 ಗ್ರಹಗಳು ಅವು ಯಾವುವು ಅಂತಂದರೆ ಇಲ್ಲಿ ಸೂರ್ಯ, ಚಂದ್ರ, ರಾಹು, ಕೇತು, ಬುಧ, ಶುಕ್ರ, ಗುರು ಮತ್ತು ಶನಿ ಅಂತಕ್ಕಂಥದ್ದು. ಆದರೆ ಇಲ್ಲಿ ರಾಹು ಕೇತುಗಳು ಅಂತಕ್ಕಂಥದ್ದು ಅಸ್ತಿತ್ವದಲ್ಲೇ ಇಲ್ಲ, ಬಳಕೆಯಲ್ಲೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಈ ರಾಹುಕಾಲ ಮತ್ತು ಗುಳಿಕಾಲಗಳಿಗೆ ಇವು ಸಹಜವಾಗಿಯೇ ಯಾವ ಅರ್ಥವೂ ಇರುವುದಿಲ್ಲ. ಅಂದರೆ ಇಲ್ಲಿ ರಾಹುಕಾಲ ಅಂತಂದರೆ ಇಲ್ಲಿ ಇದು ಕೆಟ್ಟ ಕಾಲ, ಈ ಒಂದು ರಾಹುಕಾಲದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮಲ್ಲಿ ನಂಬತಕ್ಕಂಥದ್ದು ಅತಿ ಜಾಸ್ತಿ. ಗುಳಿಕಾಲ ಅಂತಂದರೆ ಇದು ಒಳ್ಳೆಯ ಕಾಲ ಅಂತಕ್ಕಂಥದ್ದು. ಇವು ಸಹಜವಾಗಿ ಯಾವ ಅರ್ಥವೂ ಇರುವುದಿಲ್ಲ ಅಂತ ಹೇಳ್ತಾನೆ. ಯಾಕೆಂದರೆ ಜ್ಯೋತಿಷ್ಯದ ಪ್ರಕಾರ ರಾಹುಕಾಲದಲ್ಲಿ ಪ್ರಯಾಣ, ಮದುವೆ, ಧಾರ್ಮಿಕ ಕಾರ್ಯ ಈ ಬಗೆಯ ಶುಭ ಕಾರ್ಯಗಳನ್ನು ನಡೆಸಬಾರದು. ಅಂದರೆ ಇಲ್ಲಿ ಜ್ಯೋತಿಷ್ಯವರು ಎಲ್ಲರೂ ಹೇಳ್ತಕ್ಕಂಥದ್ದು, ಜ್ಯೋತಿಷ್ಯದ ಪ್ರಕಾರ ರಾಹುಕಾಲದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು, ಧಾರ್ಮಿಕ ಕಾರ್ಯಗಳನ್ನು, ಯಾವುದೇ ಒಳ್ಳೆಯ ಕಾರ್ಯಗಳನ್ನು ನಡೆಸಬಾರ್ದು ಅಂತಕ್ಕಂಥದ್ದು ಇವರ ಒಂದು ಅಭಿಪ್ರಾಯ. ಯಾರ ಒಂದು ಅಭಿಪ್ರಾಯ? ಜ್ಯೋತಿಷ್ಯರ ಒಂದು ಅಭಿಪ್ರಾಯ. ಇದು ನಿಜವಾದ ಪಕ್ಷದಲ್ಲಿ ನೋಡಿ, ಇವತ್ತು ಒಂದು ಹೊಸ ಮನೆ ಒಳಗಡೆ ಹೋಗಬೇಕು, ರಾಹುಕಾಲನ, ಗುಳಿಕಾಲನ ನೋಡಿ ಅಂತ ಹೇಳ್ತೀವಿ. ಇಲ್ಲಿ ಯಾವುದೋ ಒಂದು ಹೆಣ್ಣು ನೋಡಬೇಕು ಅಥವಾ ಗಂಡು ನೋಡೋದಕ್ಕೆ ಹೋಗಬೇಕು, ರಾಹುಕಾಲನ, ಗುಳಿಕಾಲನ ನೋಡಿ ಮನೆ ಬಿಡಬೇಕು ಅಂತ ಹೇಳ್ತಾರೆ. ಪ್ರತಿಯೊಂದಕ್ಕೂ ಈಗ ಮನೆಗೆ ಒಂದು ಅಡಿ ಪಂಚಾಂಗ ಪಾಯ ಹಾಕಬೇಕು ನೋಡಿ, ರಾಹುಕಾಲನ, ಗುಳಿಕಾಲನ ಮೊದಲು ನೋಡಿ ಪಾಯ ಹಾಕಬೇಕು ಅಂತ ಹೇಳ್ತಾರೆ. ಎಲ್ಲದಕ್ಕೂ ಸಹ ಈ ಜ್ಯೋತಿಷ ಅಂತಕ್ಕಂಥದ್ದು ಇವತ್ತು ರಾಹುಕಾಲ, ಗುಳಿಕಾಲ ಅಥವಾ ಯಮಗಂಡ ಕಾಲಗಳನ್ನು ಅಡಿಪಾಯವನ್ನು ಹೋಗಿ ಹೊಂದ್ಬಿಟ್ಟಿದೆಯಲ್ಲ. ಆದರೆ ಈ ಜ್ಯೋತಿಷರ ಪ್ರಕಾರ ಯಾವುದೇ ಶುಭ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು ಅಂತಕ್ಕಂಥದ್ದು ಮದುವೆ ಅಂತಕ್ಕಂಥದ್ದು ಈ ರಾಹುಕಾಲದಲ್ಲಿ ನಡೆಸಬಾರ್ದು ಅಂತಕ್ಕಂಥದ್ದು ಇವರ ಅಭಿಪ್ರಾಯ ಆಗಿದೆ. ಇದು ನಿಜವಾದ ಪಕ್ಷದಲ್ಲಿ
ಇವರ ಒಂದು ನಂಬಿಕೆ, ಯಾರ ನಂಬಿಕೆ? ಜ್ಯೋತಿಷ್ಯಗಳ ಒಂದು ನಂಬಿಕೆ ಅಂತಕ್ಕಂಥದ್ದು ನಿಜವಾದಂತಹ ಪಕ್ಷದಲ್ಲಿ ಈಗ ಗಮನಿಸಿ, ರಾಹುಕಾಲದಲ್ಲಿ ಹೊರಟ ವಿಮಾನಗಳು, ರೈಲುಗಳು, ಬಸ್ಸುಗಳು ಅಪಘಾತಕ್ಕೆ ಒಳಗಾಗಬೇಕು. ರಾಹುಕಾಲದಲ್ಲಿ ಹೊರಟಂತಹ ಒಂದು ರೈಲುಗಳು, ಬಸ್ಸುಗಳು ಅಥವಾ ವಿಮಾನಗಳು ಅಪಘಾತಕ್ಕೆ ಈಡಾಗಬೇಕು. ಈಗ ಎಕ್ಸಾಂಪಲ್, ರೈಲು ಇಲ್ಲಿ ಚಿಂತಾಮಣಿಯಿಂದ ಬೆಂಗಳೂರಿಗೆ ಬಿಡಬೇಕು. ಯಾಕೆ? ಚಿಂತಾಮಣಿ ರೈಲ್ವೇನು ಇದೆ. ಸೊ ಚಿಂತಾಮಣಿಯಿಂದ ಬೆಂಗಳೂರಿಗೆ ಬಿಡಬೇಕು. ಸೊ ಚಿಂತಾಮಣಿಯಿಂದ ಬೆಂಗಳೂರು ಬಿಡಬೇಕಾದ್ರೆ ರೈಲಿನ ಡ್ರೈವರ್ ಏನಾದರೂ, ನೋಡಪ್ಪ ರಾಹುಕಾಲನೋ ಗುಳಿಕಾಲನೋ ಈಗ ಚಿಂತಾಮಣಿ ಬಿಡಬೇಕು ಅಂತ ಯಾರನ್ನ ಕೇಳ್ತಾರ? ಇಲ್ಲ. ಈಗ ಇಲ್ಲಿ ಬಸ್ ಇದೆ, ಇಲ್ಲಿ ಚಿಂತಾಮಣಿ ಬಸ್ ಸ್ಟ್ಯಾಂಡಿಂದ ಹಿಡಿದು ಬೆಂಗಳೂರು ಬಸ್ ಸ್ಟ್ಯಾಂಡಿಗೆ ಈಗ ಆ ಬಸ್ ಬಿಡಬೇಕು. ನೋಡಿ ರಾಹುಕಾಲನೋ ಗುಳಿಕಾಲ ನೋಡಿ ನನಗೆ ಬಸ್ ಬಿಡಬೇಕು ಅಂತ ಯಾರನ್ನ ಕೇಳ್ತಾರೆ? ಇಲ್ಲ. ಸೊ ಈಗ ವಿಮಾನ ಇದೆ, ಇದು ವಿಮಾನ ಬೆಂಗಳೂರಿನಿಂದ ಅಮೆರಿಕಾಗೆ ಹೋಗ್ಬೇಕು. ಸೊ ಯಾವ್ದಾದ್ರು ರಾಹುಕಾಲ ಗುಳಿಕಾಲ ಇದೆಯಾ ನೋಡಿ ನಾನು ಈಗ ಬಿಡಬೇಕು ಅಂತ ಯಾರನ್ನ ಕೇಳ್ತಾರ? ಇಲ್ಲ. ಹಾಗಾದ್ರೆ ಯಾಕೆ ಈ ಜ್ಯೋತಿಷ್ಯಗಳಾಗಿರ್ತಕ್ಕಂಥ ಈ ರಾಹುಕಾಲ, ಗುಳಿಕಾಲ, ಯಮಗಂಡ ಕಾಲಗಳನ್ನು ಅಡಿಪಾಯವನ್ನಾಗಿ ಹೊಂದ್ಬಿಟ್ಟಿದೆ? ರಾಹುಕಾಲದಲ್ಲಿ ಹೊರಟಂತಹ ರೈಲು, ಬಸ್ಸುಗಳು, ವಿಮಾನಗಳು ಏಕೆ ಅಪಘಾತಕ್ಕೆ ಈಡಾಗಬಾರ್ದು? ಕಾರಣ, ಈ ಜ್ಯೋತಿಷ್ಯಗಳ ಪ್ರಕಾರ ರಾಹುಕಾಲದಲ್ಲಿ ಯಾವುದೇ ಶುಭ ಕಾರ್ಯಗಳಂತಕ್ಕಂಥದ್ದು, ಪ್ರಯಾಣ ಅಂತಕ್ಕಂಥದ್ದು ಮಾಡಬಾರದು ಅಂತಕ್ಕಂಥ ನಿಜವಾದ ಪಕ್ಷದಲ್ಲಿ ರಾಹುಕಾಲದಲ್ಲಿ ಹೊರಟಂತಹ ರೈಲು, ಬಸ್ಸು ಮತ್ತು ವಿಮಾನ ಅಂತಕ್ಕಂಥದ್ದು ಏಕೆ ಅಪಘಾತಕ್ಕೆ ಈಡಾಗಬಾರ್ದು ಅಂತಕ್ಕಂಥದ್ದು ಶೈಲಿ ಎಚ್ ನರಸಿಂಹಯ್ಯನವರು ಹೇಳ್ತಕ್ಕಂತಹ ಒಂದು ಮಾತು ನೋಡಿ. ರೈಲುಗಳು, ಬಸ್ಸುಗಳು ಅಪಘಾತಕ್ಕೆ ಒಳಗಾಗಬೇಕು. ನ್ಯೂಯಾರ್ಕ್, ಚಿಕಾಗೋ, ಲಂಡನ್ ಅಂತಹ ವಿಮಾನ ನಿಲ್ದಾಣಗಳಲ್ಲಿ ಯಾವಾಗಲೂ ವಿಮಾನಗಳು ಬಂದು ಹೋಗುತ್ತಿರುತ್ತವೆ. ಅವುಗಳ ರಾಹುಕಾಲವನ್ನು ತಪ್ಪಿಸಲು ಕಾಯುವುದಿಲ್ಲ. ರೈಲು ಹೊರಡಲು ಜ್ಯೋತಿಷ್ಯದ ಅನುಮತಿಯನ್ನು ಯಾರೂ ಕೇಳುವುದಿಲ್ಲ. ನೋಡಿ, ರೈಲು ಹೊರಡಲು ಜ್ಯೋತಿಷ್ಯದ ಅನುಮತಿಯನ್ನು ಯಾರೂ ಸಹ ಕೇಳೋದಿಲ್ಲ. ಆದರೆ ಬೇರೆ ಒಂದು ಕಾರ್ಯಗಳಿಗೆ ಯಾಕೆ ಎಲ್ಲರೂ ಸಹ ಈ ಜ್ಯೋತಿಷ್ಯಗಳ ಒಂದು ಅನುಮತಿಯನ್ನು ಕೇಳ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಪ್ರಶ್ನೆ ಮಾಡ್ತಾರೆ ಯಾರು? ನಮ್ಮ ಎಚ್ ನರಸಿಂಹಯ್ಯನವರು. ಸೊ ಇಲ್ಲಿ ರೈಲು ಹೊರಡಲು ಜ್ಯೋತಿಷ್ಯದ ಅನುಮತಿಯನ್ನು ಯಾರೂ ಕೇಳೋದಿಲ್ಲ. ಇದು ಸಂದರ್ಭ ವಿದ್ಯಾರ್ಥಿಗಳೇ. ಈ ಮೇಲುಕಂಡ ವಾಕ್ಯವನ್ನು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಬರೆದಿರತಕ್ಕಂತಹ ಜ್ಯೋತಿಷ್ಯ ಅರ್ಥಪೂರ್ಣವ ಅರ್ಥರಹಿತವ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇದಕ್ಕೆ ನೀವು ಉತ್ತರ ಬರೀಬೇಕಾದ್ರೆ ಜ್ಯೋತಿಷ್ಯ ಅಂತಕ್ಕಂಥದ್ದು ರಾಹುಕಾಲ, ಗುಳಿಕಾಲ ಮತ್ತು ಯಮಗಂಡ ಕಾಲ ಈ ಮೂರು ಅಂಶಗಳನ್ನು ಅಡಿಪಾಯವಾಗಿ ಹೊಂದಿದೆ. ರಾಹು ಮತ್ತು ಕೇತುಗಳು ಅಸ್ತಿತ್ವದಲ್ಲಿ ಇಲ್ಲದಿರುವಾಗ ರಾಹುಕಾಲ, ಗುಳಿಕಾಲಗೆ ಸಹಜವಾಗಿ ಯಾವ ಅರ್ಥವೂ ಸಹ ಇರುವುದಿಲ್ಲ. ಈ ಜ್ಯೋತಿಷ್ಯದ ಪ್ರಕಾರ ರಾಹುಕಾಲದಲ್ಲಿ ಪ್ರಯಾಣ, ಮದುವೆ, ಧಾರ್ಮಿಕ ಕಾರ್ಯ ಈ ಬಗೆಯ ಶುಭ ಕಾರ್ಯಗಳನ್ನು ನಡೆಸಬಾರದು. ಈ ನಂಬಿಕೆ ನಿಜವಾದ ಪಕ್ಷದಲ್ಲಿ ರಾಹುಕಾಲದಲ್ಲಿ ಹೊರಟಂತಹ ವಿಮಾನಗಳು, ರೈಲುಗಳು, ಬಸ್ಸುಗಳು ಅಪಘಾತಕ್ಕೆ ಒಳಗಾಗಬೇಕು. ನ್ಯೂಯಾರ್ಕ್, ಚಿಕಾಗೋ, ಲಂಡನ್ ಅಂತಹ ವಿಮಾನ ನಿಲ್ದಾಣಗಳಲ್ಲಿ ಯಾವಾಗಲೂ ವಿಮಾನಗಳು ಬಂದು ಹೋಗುತ್ತಿರುತ್ತವೆ. ಅವುಗಳು ರಾಹುಕಾಲವನ್ನು ತಪ್ಪಿಸಲು ಯಾರೂ ಕಾಯುವುದಿಲ್ಲ. ಯಾಕೆಂದರೆ ಜ್ಯೋತಿಷ್ಯದ ರೈಲು ಹೊರಡಲು ಜ್ಯೋತಿಷ್ಯದ ಅನುಮತಿಯನ್ನು ಯಾರೂ ಕೇಳುವುದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಇಷ್ಟು ಇಟ್ಕೊಳ್ಳಿ ಈ ತರಗತಿಯಲ್ಲಿ. ಮುಂದೆ ಅಲ್ಲಿಂದ ನಾವು ಮುಂದುವರ್ಸೋಣ.